ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. असतो मा सद्गमय तमसो मा ज्योतिर्गमय मृत्युर्मा अमृतं गमय. ॐ शान्ति शांति शांति. ओम सद्गुरुदेवाय नमः. ನನ್ನ ಕಾರಣ ಗುರುಗಳಾದ ಶ್ರೀ ನರಸಿಂಹ ಪ್ರಭುಜಿ ಅವರಿಗೆ ನನ್ನ ಪ್ರಣಾಮಗಳನ್ನ ಕೃತಜ್ಞತೆಯನ್ನ ಅರ್ಪಿಸ್ತಾ, ಅವರ ಕೃಪೆ, ಎಲ್ಲ ಗುರು ಮಹಾತ್ಮರ ಕೃಪೆ ನಮ್ಮನ್ನ ಆತ್ಮನಿಷ್ಠರಾಗಿ ಮಾಡಲಿ ಅಂತ ಕೇಳ್ಕೊಳ್ಳೋಣ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಮೊನ್ನೆ ನನ್ನ ಲ್ಯಾಪ್ಟಾಪ್ನಲ್ಲಿ ಹಳೆಯ ಪ್ರೆಸೆಂಟೇಷನ್ಗಳನ್ನೆಲ್ಲ ಕೆಲವು ನೋಡ್ತಾ ಇದ್ದೆ. ಇದು ಇವತ್ತು ತೆಗೆದುಕೊಂಡಿರುವಂತ ಟಾಪಿಕ್ 2015 ಅಂದ್ರೆ 2015 ಐ ಹ್ಯಾಡ್ ಟೇಕನ್ ದಿಸ್ ಟಾಪಿಕ್ ಫ್ರಮ್ ದ ಲೈಫ್ ಸ್ಕಿಲ್ಸ್ ಆಂಗಲ್. ಆವಾಗ ಲೈಫ್ ಸ್ಕಿಲ್ ಸೆಷನ್ ಸುಮಾರು ಮಾಡ್ತಾ ಇದ್ವಿ, ಈಗಲೂ ಕೆಲವು ಬಾರಿ ಮಾಡ್ತೀವಿ ಕೆಲವು ಆರ್ಗನೈಸೇಷನ್ಸ್ಗೆ ಅಥವಾ ಫೋರಮ್ಸ್ಗೆ. ಸೊ ಇದು ಆ ಹಳೆ ಪ್ರೆಸೆಂಟೇಷನ್ಸ್ನಲ್ಲಿ ಸಿಕ್ತು. ಆಮೇಲೆ ಅದನ್ನ ನೋಡ್ತಾ ಇದ್ದಾಗ ನನಗೆ ಒಂದು ಯೋಚನೆ ಬಂತು, ಈ ಲೈಫ್ ಸ್ಕಿಲ್ಸ್ ಪ್ರಿನ್ಸಿಪಲ್ಸ್ಗೆ ಏನು ನಮ್ಮ ವೇದಾಂತದ ಆಧಾರ ಏನಾದರೂ ಸಿಗ್ಬೋದಾ, ಶ್ಲೋಕಗಳು ಸಿಗ್ಬೋದಾ? ಭಗವದ್ಗೀತೆಯಲ್ಲಿ ತೆಗೆದುಕೊಂಡ್ರೆ ಉದಾಹರಣೆಗೆ ಶ್ಲೋಕಗಳನ್ನ ಹುಡುಕ್ಬೋದಾ ಈ ಪ್ರಿನ್ಸಿಪಲ್ಸ್ಗೆ ಸರಿ ಹೊಂದೋ ರೀತಿಯಲ್ಲಿ ಅಂತ ನಾನೇ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಆರಂಭ ಮಾಡಿದೆ. ಸೊ ವಾಸವ್ರು ಹೇಳ್ತಾ ಇದ್ರು, ಯಾಕೆ 7 ದ್ವಾರಗಳು ಕೊಡ್ಲಿಲ್ಲ, 9 ದ್ವಾರಗಳು ಕೊಡ್ಲಿಲ್ಲ, ಗೊತ್ತಿಲ್ಲ ಅಂತ. ಸಮೃದ್ಧಿಗೆ 8 ದ್ವಾರಗಳು, 8 ಪೋರ್ಟಲ್ಸ್ ಟು ಅಬಂಡೆನ್ಸ್. ಅದು ಸುಮ್ಮನೆ ಇಟ್ ಇಸ್ ಕ್ಯಾನ್ ಸೇ ಅಷ್ಟು ಹೇಳೋ ಅಷ್ಟು ಟೈಮ್ ಇದೆ, ಅಷ್ಟು ರಿಸರ್ಚ್ ಮಾಡೋ ಅಷ್ಟು ಟೈಮ್ ಇತ್ತು ನನಗೆ. ಆದ್ರಿಂದ 8 ಅಂತ ತೆಗೆದುಕೊಂಡಿದ್ದೇನೆ ಹೊರತು ನಾವು ಏನನ್ನ ಮಾಡಿದ್ರು ಅದು ನಮ್ಮನ್ನ ಸಮೃದ್ಧಿಗೆ ಕರ್ಕೊಂಡು ಹೋಗುವಂತ ಕೆಪಾಸಿಟಿ ಅದಕ್ಕೆ ಇದೆ. ನಾವು ಎಷ್ಟು ತೊಡಗಿಸ್ಕೋತೀವಿ, ನಮ್ಮ ಮನಸ್ಸು ಹೃದಯ ಎಷ್ಟು ತೆರೆದಿದೆ ಅದ್ರ ಮೇಲೆ ಹೋಗತ್ತೆ ಅಷ್ಟೆ. ಕೃಪೆಗೆ ನಮ್ಮನ್ನ ನಾವು ಎಷ್ಟು ಸರಿ ಹೊಂದಿಸ್ಕೊಳ್ತೀವಿ, ಹೌ perfectly can we align ourselves to grace every moment. On that depends how much abundance we are inviting every moment. So ಆ ಥರ ಹೇಳ್ಬೋದು. ನಾವು ಸುಮ್ಮನೆ ಒಂದು ಟ್ರಯಲ್ ಅಥವಾ ಒಂದು ಎಕ್ಸ್ಪೆರಿಮೆಂಟೇಷನ್ ಅಂತ ಅನ್ಕೋಬಹುದು, ಒಂದು ಪ್ರಯೋಗ ಅನ್ಕೋಬಹುದು. ಅದನ್ನ ನಾನು 8 ದ್ವಾರಗಳು ಅಂತ ತೆಗೆದುಕೊಂಡಿದ್ದೀನಿ. ಸೊ ಇದೊಂದು ಪ್ರೆಸೆಂಟೇಷನ್ ಅನ್ನ ನಾನೀಗ ಶೇರ್ ಮಾಡ್ತೀನಿ. ಒಂದು ನಿಮಿಷ. ಸ್ಕ್ವೇರ್ ಸ್ಕ್ವೇರ್ ಅಲ್ಲೇ ರೆಕ್ಟಾಂಗಲ್ ಕೆಳಗಡೆ ಇದೆ. ವಿಂಡೋ ಕೂಡ ಟ್ಯಾಬ್ ಮೇಲ್ಗಡೆ ವಿಂಡೋ ವರ್ಕ್ ಆಗಲ್ಲ, ಎಂಟೈರ್ ಸ್ಕ್ರೀನ್ ವರ್ಕ್ ಆಗುತ್ತೆ. ಮೇಲ್ಗಡೆ ಇಲ್ಲ
ಎಲ್ಲಾರ್ಗೂ ಕಾಣಿಸ್ತಾ ಇದೆ ಅನ್ಕೊಂಡಿದೀನಿ. ಬಂದಿಲ್ವ ಅಲ್ಲಿ? ಓಕೆ. ಫುಲ್ ಸ್ಕ್ರೀನ್ ನೋಡ್ಬೇಕು. ಸೊ 8 portals to abundance ಅಂತ ನಾವು ತೆಗೆದುಕೊಂಡ್ವಿ ಟಾಪಿಕ್. ಯಾವ ಒಂದು ನಾವು ಪೂಜೆ ಇರ್ಬೋದು, ಪುನಸ್ಕಾರ ಇರ್ಬೋದು, ಯಜ್ಞ ಇರ್ಬೋದು, ಏನನ್ನ ಆರಂಭ ಮಾಡಿದ್ರು ಒಂದು ಸತ್ಸಂಕಲ್ಪ, ದಿವ್ಯ ಸಂಕಲ್ಪವನ್ನ ತೆಗೆದುಕೊಂಡು ಆರಂಭ ಮಾಡ್ತೀವಿ. ದಟ್ ಈಸ್ ಹೌ ವಿ ಅಲೈನ್ ಅವರ್ ಸೆಲ್ಸ್ ಟು ದ ಡಿವೈನ್ ವಿಲ್, ಟು ಕಾಸ್ಮಿಕ್ ಅಬಂಡೆನ್ಸ್, ಟು ಗ್ರೇಸ್. ಸೊ ಇವತ್ತು ಕೂಡ ಒಂದು ಸಂಕಲ್ಪವನ್ನ ತೆಗೆದುಕೊಂಡು ಈ ಒಂದು ಯಜ್ಞವನ್ನ ಆರಂಭ ಮಾಡ್ತಾ ಇದ್ದೀವಿ. ಈ ಸಂಕಲ್ಪ ಏನು ಅಂತ ಹೇಳಿದ್ರೆ, ಎಷ್ಟೋ ಸಲ ನಾವು ಅಬಂಡೆನ್ಸ್ ಅಥವಾ ಸಮೃದ್ಧಿ ಅಂತ ಹೇಳಿದ ತಕ್ಷಣ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನೋ ಒಂದು ಅಳಕಿರ್ಬೋದು. ನನ್ಗೆ ಈ ಒಂದು ಸಮೃದ್ಧಿಯನ್ನ ಪಡ್ಕೊಳ್ಳೋದಕ್ಕೆ ಅರ್ಹತೆ ಇದೆಯೋ ಇಲ್ವೋ, ಆಮ್ ಐ ಎಲಿಜಿಬಲ್ ಫಾರ್ ಅಬಂಡೆನ್ಸ್, ಆಮ್ ಐ ಟ್ರೂಲಿ ಎಲಿಜಿಬಲ್ ಫಾರ್ ಅಬಂಡೆನ್ಸ್ ಅನ್ನೋ ಒಂದು ಅಳಕು. ವಿ ಮೇ ನಾಟ್ ಕಾನ್ಶಿಯಸ್ಲಿ ರೆಕಗ್ನೈಸ್ ಇಟ್, ಆದ್ರೆ ಇಟ್ ಮೇ ಬಿ ದೇರ್ ಇನ್ ದ ಸಬ್ ಕಾನ್ಶಿಯಸ್ ಮೈಂಡ್. ಸೊ ಆದ್ರಿಂದ ವಿ ವಿಲ್ ಟೇಕ್ ಅ ಕಾನ್ಶಿಯಸ್ ರೆಸಲ್ಯೂಷನ್. I am in the right place, the right time to invite abundance. ಅಂದ್ರೆ ಈಗ ನಾನು ಸರಿಯಾದ ಸ್ಥಳದಲ್ಲಿ ಸರಿಯಾದ ವೇಳೆಯಲ್ಲಿ ಇದ್ದೇನೆ. ಯಾವುದಕ್ಕೆ? ಸಮೃದ್ಧಿಯನ್ನ ಆಹ್ವಾನಿಸುವುದಕ್ಕೆ. ಸಮೃದ್ಧಿಯನ್ನ ಆಹ್ವಾನಿಸುವುದಕ್ಕೆ ಇದೇ ಸರಿಯಾದ ಸ್ಥಳ ಹಾಗೂ ಸರಿಯಾದ ಸಮಯ. 1 ನಿಮಿಷ ಕಣ್ಣನ್ನು ಮುಚ್ಕೊಂಡು ಈ ಒಂದು ಸಂಕಲ್ಪವನ್ನ ಮನಸ್ಸಿನಲ್ಲಿ ಎಲ್ಲರೂ ಮಾಡ್ಕೊಳ್ಳೋಣ. I am in the right place at the right time to invite abundance. ನಿಧಾನವಾಗಿ ಕಣ್ಣನ್ನು ತೆಗಿಬಹುದು. ಈಗ ಎಲ್ಲರಿಗೂ ಒಂದು ಪ್ರಶ್ನೆ. ಆಡಿಯನ್ಸ್ ಅನ್ಮ್ಯೂಟ್ ಮಾಡ್ಬೇಕಲ್ಲ, ಅಲ್ಲಿ ಮಾಡ್ಬೋದಾ? ಓಕೆ. ಕಂಟ್ರೋಲ್ ಲ್ಯಾಪ್ಟಾಪ್ ನಲ್ಲಿ ಎಲ್ರನ್ನು ಅನ್ಮ್ಯೂಟ್ ಮಾಡ್ತೀನಿ. ಕಂಟ್ರೋಲ್ಸ್ ಟರ್ನ್ ಆನ್ ಮೈಕ್. ಬೇಡ. So abundance, what do we think of as abundance? ಸಮೃದ್ಧಿ ಅಂದ್ರೆ ನಮ್ಮ ಪ್ರಕಾರ ಏನು ಅಂತ ದಯವಿಟ್ಟು ಅನ್ಮ್ಯೂಟ್ ಮಾಡಿ ಹಂಚ್ಕೋಬೋದಾ? Something which gives you contentment and happiness. ಅಥವಾ ಪಟ್ನಾ ಜಗದೀಶ್ವರ್ ಹೇಳ್ತಾ ಇದ್ದಾರೆ, ಎನಿಥಿಂಗ್ ದಟ್ ಗಿವ್ಸ್ ಯು ಕಂಟೆಂಟ್ಮೆಂಟ್ ಅಂಡ್ ಹ್ಯಾಪಿನೆಸ್. ವೆರಿ ನೈಸ್. Land of milk and honey. For a diabetic that may not be very Contentment and happiness. Land of milk and honey. Yeah, Nirmala says land of milk and honey. Then any other insights? Whatever you think. Whatever ನಮಗ್ ಬೇಕಾಗಿರೋದು ಎಲ್ಲಾನು ಶಾಂತಿ, ಮನಃಶಾಂತಿಯಿಂದ ಹಿಡಿದು ಈ ಡೇ ಟು ಡೇ ಲೈಫ್ ಬೇಕಾಗಿರೋದು ಎಲ್ಲಾನು ಸಮೃದ್ಧಿಯಾಗಿ ದೊರಕೋದೆ ಅಬಂಡೆನ್ಸ್. ಓಕೆ, ಮನಃಶಾಂತಿಯಿಂದ ಬಹಳ ಸ್ಮಾರ್ಟ್ ಆಗಿ ಶುರು ಮಾಡಿದ್ರು ಅರುಣ ಅವರು. ಮನಃಶಾಂತಿಯಿಂದ ಹಿಡಿದು ಇನ್ನೇನೇನ್ ಬೇಕೋ ನಮ್ಮ ದಿನನಿತ್ಯದ ಜೀವನದಲ್ಲಿ ಅದೆಲ್ಲ ನಮ್ಗೆ ಇದ್ರೆ ಅದು ಅಬಂಡೆನ್ಸ್ ಅಂತ ಹೇಳ್ಬೋದು, ಸಮೃದ್ಧಿ ಅಂತ ಹೇಳ್ಬೋದು. ಆಲ್ ವೆರಿ 3 ಬ್ಯೂಟಿಫುಲ್ ಆನ್ಸರ್ಸ್. ಇನ್ಯಾರಾದ್ರೂ ಇದ್ರೆ ದಯವಿಟ್ಟು ಹಂಚ್ಕೋಬಹುದು. ಯಾವುದೇ ಕೊರತೆ ಇಲ್ಲದೆ ಇರುವಂತದ್ದೇ ಸಮೃದ್ಧಿ. ಕಾತ್ಯಾನಿ ಅವರು ಇನ್ನೊಂದು ಆಂಗಲ್ ತಗೊಂಡ್ ಬಂದ್ರು.
ಯಾವುದೇ ಕೊರತೆ ಇಲ್ಲದೆ ಇರೋ ಅಂತದ್ದು ಸಮೃದ್ಧಿ. ವೆರಿ ಬ್ಯೂಟಿಫುಲ್ ಆನ್ಸರ್. And no regrets for past. ಜಗದೀಶ್ ಅವ್ರು ಹೇಳ್ತಾ ಇದ್ದಾರೆ. No regrets for past. Abundance. ಇಲ್ಲ ಸರ್. No regrets for No past. regrets about the past. Very nice. ಸದ್ಗುರುಗಳ ಬ್ಲೆಸ್ಸಿಂಗ್ಸ್. ಸದ್ಗುರುಗಳ ಬ್ಲೆಸ್ಸಿಂಗ್ಸ್. ಅಮೇಜಿಂಗ್. The term abundance is relative. Kannada says? The term abundance is relative, and Okay. one can feel the abundance even with the minimum of things or feelings. Very nice, intriguing answer. It's a relative term. Adu absolute ಆಗಿ define ಮಾಡಕ್ಕಾಗಲ್ಲ. Even without having many things, we can still feel the presence of abundance. Exactly. Amazing answer. Anyone else? ಬಂಧನಗಳು ಇಲ್ದೇ ಇರೋದು. ಬಂಧನಗಳು ಇಲ್ದೇ ಇರೋದು. ಬಂಧನಗಳು ಇಲ್ದೇ ಇರೋದು. ಅಬ್ಬಬ್ಬ. ಒಂದಕ್ಕಿಂತ ಒಂದು ಆನ್ಸರ್ ಬಹಳ ಚೆನ್ನಾಗಿ ಬರ್ತಾ ಇದೆ. ನಾನು ಇವತ್ತೇನು ಕೊಡ್ಲೇಬೇಕಾಗಿಲ್ಲ, ಪ್ರೆಸೆಂಟೇಶನ್ ಅನ್ಕೊಳ್ತಾ ಇದ್ದೀನಿ. ಎಷ್ಟೊಳ್ಳೆ ಆನ್ಸರ್ಸ್. ವೆರಿ ನೈಸ್. ಇನ್ಯಾರಾದ್ರೂ ಹಂಚ್ಕೋತೀರಾ? ಆತ್ಮ ಸ್ವರೂಪದಲ್ಲಿ ನಿಲ್ಲೋದೇ ಸಮೃದ್ಧಿ. ಅಲ್ಟಿಮೇಟ್ ಆನ್ಸರ್ ಆಗಿ ಬಂದ್ಬಿಟ್ರು ಸುಜಾ ಮೇಡಮ್ ಅವರು. ಆತ್ಮ ಸ್ವರೂಪದಲ್ಲಿ ನಿಲ್ಲೋದೆ ಸಮೃದ್ಧಿ. ಇನ್ಯಾರಾದ್ರೂ ಹಂಚ್ಕೋತೀರಾ? ಇನ್ಯಾರಾದ್ರೂ ಹಂಚ್ಕೋತೀರಾ? ಅಬಂಡೆನ್ಸ್ ಅಂದ್ರೆ ಏನು, ಸಮೃದ್ಧಿ ಏನು? ಪೂರ್ಣ ಅರಿವಿನಲ್ಲಿರೋದೇ ಸಮೃದ್ಧಿ. ಓ, ಶ್ರೀನಿವಾಸ ಮೂರ್ತಿ ಅವರು ಪೂರ್ಣ ಅರಿವಿನಲ್ಲಿರೋದೇ ಸಮೃದ್ಧಿ ಅಂತಾರೆ. ವಾಸು ಅವರು ಇರೋದ್ರಲ್ಲಿ ತೃಪ್ತಿ ಪಟ್ಕೊಳ್ಳೋದೇ ಸಮೃದ್ಧಿ ಅಂತ ಹೇಳ್ತಾ ಇದ್ದಾರೆ. ಸೊ ಎಷ್ಟೊಂದು ಬೇರೆ ಬೇರೆ ರೀತಿಯ ಆನ್ಸರ್ಸ್ ಈಗ ತಾನೇ ಬಂದಿದೆ ಎಲ್ರಿಂದ, ನಿಮ್ಮೆಲ್ರಿಂದ. ಸೊ ರಿಯಲಿ ಅಮೇಝಿಂಗ್. ಸಮೃದ್ಧಿಯಲ್ಲಿ ಒಂದಷ್ಟು ಡೈಮೆನ್ಷನ್ಸ್ ಇದೆ ಅಂತ ಕೂಡ ನಾವು ಹೇಳ್ಬೋದು. ಏನೇನ್ ಡೈಮೆನ್ಷನ್ಸ್ ಇರ್ಬೋದು ಸಮೃದ್ಧಿಯಲ್ಲಿ? ಈಗ ಸುಮಾರು ಡೈಮೆನ್ಷನ್ಸ್ ಇಲ್ಲಿ ಬಂತು. ನಾವು ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೇನೆ ಬೇಕಾದಷ್ಟು ಡೈಮೆನ್ಷನ್ಗಳು ಇಲ್ಲಿ ಬಂದ್ವು. ಒಬ್ರೊಬ್ರು ನೀವು ಪ್ರತಿಯೊಬ್ರು ಕೂಡ ನಿಮ್ಮದೇ ಆದ ರೀತಿಯಲ್ಲಿ ಹೇಳಿದ್ದೀರಾ ಸಮೃದ್ಧಿ ಅನ್ನೋದರ ಡೈಮೆನ್ಷನ್ಸ್. ಸೊ ಮೊದಲು ಫಿಸಿಕಲ್ ಆಗಿ ಡೈಮೆನ್ಷನ್ ಅಂತ ನಾವು ತೆಗೆದುಕೊಂಡ್ರೆ ಒಂದು ಆಯಾಮ ಇದರದು ಡೈಮೆನ್ಷನ್ ಆಫ್ ಅಬಂಡೆನ್ಸ್. ನಾವು ಹೇಳ್ಬೋದು ಫಿಸಿಕಲಿ ಒನ್ ಶುಡ್ ಬಿ ಫಿಟ್, ಒಳ್ಳೆ ಹೆಲ್ತಿ ಆಗಿರ್ಬೇಕು. ಫಿಸಿಕಲ್ ಹೆಲ್ತ್ ಇಲ್ಲದೆ ಇದ್ರೆ ಬೇರೆ ಎಷ್ಟಿದ್ರು ವಿ ಡೋಂಟ್ ಎಂಜಾಯ್. ಸೊ ಫಿಸಿಕಲ್ ಆಗಿ ಒಳ್ಳೆ ಹೆಲ್ತ್ ಇರಬೇಕು. ಮತ್ತೆ ಅರುಣ ಅವ್ರು ಹೇಳ್ತಾ ಇದ್ರು ಮನಃಶಾಂತಿ ಇರಬೇಕು. ಸೊ ಮನಸ್ಸಿನಲ್ಲಿ ಶಾಂತಿ ಇರಬೇಕು, ಮನಸ್ಸಿನಲ್ಲಿ ಆನಂದ ಇರಬೇಕು, ಮನಸ್ಸಿನಲ್ಲಿ ಉತ್ಸಾಹ ಇರಬೇಕು. ಸೊ ಫಿಸಿಕಲ್ ಡೈಮೆನ್ಷನ್, ಮೆಂಟಲ್ ಡೈಮೆನ್ಷನ್, ಇಮೋಷನಲ್ ಡೈಮೆನ್ಷನ್ ಏನು? ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್. ನಿಮ್ಮಲ್ಲಿ ಎಷ್ಟೋ ಜನ ನನ್ಗೆ ಗೊತ್ತು ಬಹಳ ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಇದೆ ನಿಮ್ಗೆ. ಜೋಕ್ಸ್ ಅನ್ನ ಮಾಡ್ತಿರ್ತೀರಾ. ಶ್ರೀನಿವಾಸ ಮೂರ್ತಿ ಅವರು, ಗಣೇಶನ್ ಅವರು, ಇನ್ನು ಎಷ್ಟೋ ಜನ. ಎಲ್ರು ನೀವು ನಗ್ತೀರಾ, ಬೇರೆಯವರು ನಗಿಸ್ತೀರಾ. ಸೊ ಇಮೋಷನಲ್ ಅಂದ್ರೆ ಲೈಟ್ ಹಾರ್ಟೆಡ್ ಆಗಿರೋದು, ಚೇರ್ಫುಲ್ ಆಗಿರೋದು. ಸೋಷಿಯಲ್, ಸುಮಾರು 40ನೇ ವಯಸ್ಸು ಬರೋಷ್ಟೊತ್ತಿಗೆ ಫಿಸಿಕಲ್ ಹೆಲ್ತ್ ಚೆನ್ನಾಗಿದ್ದು, ಮೆಂಟಲ್ ಹೆಲ್ತ್ ಚೆನ್ನಾಗಿದ್ದು, ಸುಮಾರು ನಮ್ಗೆ ಜೀವನದಲ್ಲಿ ಏನೇನ್ ಬೇಕೋ ಫೈನಾನ್ಷಿಯಲಿ ಸುಮಾರು ಬೇಕಾದಷ್ಟು ಸಂಪತ್ತು ಮಾಡ್ಕೊಂಡಿರ್ತೀವಿ. ಮನೆ ಕಟ್ಕೊಂಡಿರ್ಬೋದು, ಆ ಬ್ಯಾಂಕ್ ಅಕೌಂಟ್ ಅಲ್ಲಿ ಸಾಕಷ್ಟು ಅಮೌಂಟ್ ಇರ್ಬೋದು. ಪ್ರೊಫೆಷನಲ್ಲಿ ನಾವು ಯಾವುದೋ ಒಂದು ಮಟ್ಟಕ್ಕೆ ಬೆಳೆದಿರ್ಬೋದು. ಆವಾಗ ಎಷ್ಟೊಂದು ಜನ ನೋಡ್ತಾ ಇರ್ತೀನಿ ನಾನು, ಅವರು ರೋಟ್ರಿ ಅಥವಾ ಲಯನ್ಸು ಸೋಷಿಯಲ್ ಕ್ಲೈಂಬಿಂಗ್ ಅನ್ನ ಶುರು ಮಾಡ್ತಾರೆ. ಒಂದ್ ಕಡೆ ಸೇವೆಯನ್ನು ಮಾಡ್ತಾರೆ, ಇನ್ನೊಂದ್ ಕಡೆ ಸೋಷಿಯಲ್ ರೆಕಾಗ್ನಿಷನ್. ನಾನು ಏನನ್ನ ಮಾಡಿದ್ರೆ ನನ್ನ ಹೆಸರು ಅದನ್ನ ನಾನು ಫೇಮಸ್ ಮಾಡ್ಕೋಬಹುದು, ಪ್ರಸಿದ್ಧಳಾಗ್ಬೋದು ಅಥವಾ ಪ್ರಸಿದ್ಧನಾಗ್ಬೋದು. ಸೊ ಸೋಷಿಯಲ್ ಲ್ಯಾಡರ್ ಅನ್ನ ಕ್ಲೈಮ್ ಮಾಡೋದಕ್ಕೆ ಶುರು ಮಾಡ್ತೀವಿ ಸಾಮಾಜಿಕ ಜೀವನದಲ್ಲಿ.
ಮತ್ತೆ ಇಲ್ಲಿರೋರು ತುಂಬಾ ಜನ ಇವತ್ತು ಹೇಳಿದ್ದೀರಾ ಸ್ಪಿರಿಚುವಲ್, ಆತ್ಮನಿಷ್ಠತೆ, ಆತ್ಮದಲ್ಲೇ ನಿಷ್ಠಳಾಗಿ ಅಥವಾ ನಿಷ್ಠನಾಗಿ ನಿಲ್ಲೋದು, ಜ್ಞಾನಿಯಾಗೋದು, ಆತ್ಮಜ್ಞಾನವನ್ನ ಪಡ್ಕೊಳ್ಳೋದು, ಮನಸ್ಸಿನಲ್ಲಿ ಸದಾ ಸಮಚಿತ್ತದಲ್ಲಿರೋದು, ಸಮಾಧಾನ ಇರಬೇಕು ಮನಸ್ಸಿಗೆ. ಅದನ್ನ ಈಕ್ವಾಯ್ಸ್ ಅಂತ ಕೂಡ ನಾವು ಹೇಳ್ಬೋದು. ಸೊ ಇವೆಲ್ಲ ಬೇರೆ ಬೇರೆ ಡೈಮೆನ್ಷನ್ಸ್ ಆಫ್ ಅಬಂಡೆನ್ಸ್, ಸಮೃದ್ಧಿಯ ಆಯಾಮಗಳು ಅಂತ ನಾವು ಅನ್ಕೊಂಡ್ರೆ, ಇಲ್ಲಿ ವಾಟ್ ಈಸ್ ಅಬಂಡೆನ್ಸ್ ಅನ್ನೋದಕ್ಕೆ ನನ್ನ ಕಡೆಯಿಂದ ಒಂದು ಉತ್ತರ ಇದೆ. ಇದು ಒಂದೇ ಸರಿಯಾದ ಉತ್ತರ ಅಂತ ಅಲ್ಲ. ನೀವು ಪ್ರತಿಯೊಬ್ರು ಏನನ್ನ ಹೇಳಿದ್ರಿ ಅದೆಲ್ಲಾನು ಕೂಡ ಕರೆಕ್ಟ್ ಉತ್ತರನೇ. ಅದ್ರಲ್ಲಿ ಯಾವುದು ತೆಗೆದು ಸೈಡಲ್ಲಿ ಇರ್ಲಿಲ್ಲ. ಪ್ರತಿಯೊಂದು ಇಟ್ ವಾಸ್ ಅ ಡೀಪ್ ಇನ್ಸೈಟ್ ಬಾರ್ನ್ ಫ್ರಮ್ ಎಕ್ಸ್ಪೀರಿಯನ್ಸಿಂಗ್ ಲೈಫ್ ಫಾರ್ ಸೋ ಮೆನಿ ಡೆಕೇಡ್ಸ್. ಸೊ ಅದನ್ನೆಲ್ಲ ನಾನು ಸಮ್ ಅಪ್ ಮಾಡಿ ಒಂದು ಫ್ರೇಸ್ ಅಲ್ಲಿ ಹೇಳೋದಾದ್ರೆ ಏನಂತ ಹೇಳ್ಬೋದು? ವಾಟ್ ಈಸ್ ಅಬಂಡೆನ್ಸ್? ಸಮೃದ್ಧಿ ಅಂದ್ರೆ ಏನು ಅಂತ ಪ್ರಶ್ನೆ ಮಾಡಿದಾಗ, ಸಮೃದ್ಧಿ ಅನ್ನೋದು ಒಂದು ಆಟಿಟ್ಯೂಡ್, ಮನೋಭಾವ, ಜೀವನವನ್ನ ನೋಡುವ ರೀತಿ, ನಮ್ಮನ್ನ ನಾವು ನೋಡುವಂತಹ ರೀತಿ, ಪ್ರತಿಯೊಬ್ಬರನ್ನು ವೀಕ್ಷಿಸುವಂತಹ ಒಂದು ರೀತಿ, ಅದು ನಮ್ಮಲ್ಲೇ ಇನ್ಬಿಲ್ಟ್ ಆಗಿ ಹೋಗ್ಬೇಕು. ಅದು ಅಬಂಡೆನ್ಸ್ ಅಂತ. ನೀವು ಅಷ್ಟು ಜನ ಹೇಳಿದ್ದರದ್ದು ಸಮರಿ ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ಸೊ ಈ ಒಂದು ಸಮೃದ್ಧಿಯನ್ನ ನಾವು ಪ್ರವೇಶಿಸ್ಬೇಕು ಅಂದ್ರೆ, ಅಥವಾ ಈ ಒಂದು ಮನೋಭಾವ ನಮ್ಮಲ್ಲಿ ನಾವು ತಂದ್ಕೋಬೇಕು ಅಂದ್ರೆ, ಕೆಲವರಲ್ಲಿ ಆಗ್ಲೇ ಇರ್ಬೋದು, ಬೇಕಾದಷ್ಟು ಸಮೃದ್ಧಿಯ ಮನೋಭಾವ ಆಗ್ಲೇ ಇರ್ಬೋದು. ಹೆಚ್ಚು ಮಾಡ್ಕೋಬೋದಾ, ಅಥವಾ ಇನ್ನೂ ಒಂದ್ ಸ್ವಲ್ಪ ನನ್ಗೆ ಬೆಳೆಸ್ಕೋಬೇಕು ಅಂತ ಇದ್ರೆ ಬೆಳೆಸ್ಕೋಬೋದಾ? ಹೇಗ್ ಬೆಳೆಸ್ಕೊಳ್ಳೋದು? ಇದಕ್ಕೆ ಏನಾದ್ರೂ ದ್ವಾರಗಳಿದೆಯಾ ಪ್ರವೇಶ ಮಾಡೋದಕ್ಕೆ ಅಂತ ನಾವು ಪ್ರಶ್ನೆಯನ್ನ ಕೇಳೋದಾದ್ರೆ, ಹೌದು, ಬೇಕಾದಷ್ಟು ದ್ವಾರಗಳಿದೆ. ಸೊ ಇದರಲ್ಲಿ ಒಂದು 8 ದ್ವಾರಗಳನ್ನ ಈಗ ಸಂಕ್ಷಿಪ್ತವಾಗಿ ನಾವು ನೋಡ್ಕೊಂಡು ಹೋಗೋಣ. ಮೊದಲು ಒಂದು ಡೇ ಟು ಡೇ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋಣ. ದಿನನಿತ್ಯ ಜೀವನದಲ್ಲಿ ಸಾಮಾನ್ಯರು ಹೇಗೆ ಅದನ್ನ ನೋಡ್ತಾರೆ ಹಾಗೆ ಒಂದು ರೀತಿಯಲ್ಲಿ ನೋಡಿದ್ರೆ, ಮತ್ತೆ ಆಧ್ಯಾತ್ಮ ಜೀವಿಗಳು ಹೇಗೆ ನೋಡ್ತೀವಿ ಆ ರೀತಿಯಲ್ಲಿ ಕೂಡ ನಾವು ನೋಡ್ಬೋದು. ಸೊ ಮೊದಲನೇ ಒಂದು ದ್ವಾರ ಅಂತ ಹೇಳಿದ್ರೆ, ಅಬಂಡೆನ್ಸ್ ಇಸ್ ಬೌಂಡ್ಲೆಸ್. ಅಂದ್ರೆ ಸಮೃದ್ಧಿಗೆ ಒಂದು ಮಿತಿನೇ ಇಲ್ಲ. ನಾವು ಶುರು ಮಾಡಿದಾಗ ಹೇಳಿದ್ವಿ, ಸಮೃದ್ಧಿಯನ್ನ ಆಹ್ವಾನಿಸುವುದಕ್ಕೆ ಇದೇ ಸರಿಯಾದ ಸ್ಥಳ, ಇದೇ ಸರಿಯಾದ ಸಮಯ ಅಂತ. ಯಾಕೆ ಅಂದ್ರೆ ಆಗ್ಲೇ ನನಗೆ ಎಷ್ಟು ಸಮೃದ್ಧಿ ಇದ್ರೂ ಕೂಡ ಇನ್ನೂ ಸಮೃದ್ಧಿ ಹರ್ಕೊಂಡು ಬರ್ತಾನೆ ಇರ್ಬೋದು. ಅದಕ್ಕೆ ಮಿತಿ ಇಲ್ಲ. ಇಟ್ ಇಸ್ ಇನ್ಫಿನಿಟ್. ಅಬಂಡೆನ್ಸ್ ಇಸ್ ಇನ್ಫಿನಿಟ್. ಸೊ ದಿನನಿತ್ಯ ಜೀವನದಲ್ಲಿ ನಾವು ನೋಡಿದ್ರೆ, ಓಕೆ, ಹಣ ಮಾಡ್ಕೊಳ್ಳೋಕೆ ಒಂದು ಲಿಮಿಟ್ ಇರ್ಬೋದು. ಆದ್ರೆ ಎಷ್ಟೋ ಜನ ನಾವು ನೋಡ್ತೀವಿ, ಹಣ ಮಾಡ್ಕೊಳ್ಳೋರು ಕೂಡ ಮಾಡ್ಕೋತಾನೆ ಇರ್ತಾರೆ. ಯಾಕಂದ್ರೆ ಅದೇ ಅವ್ರ ಫೋಕಸ್ ಆಗಿರುತ್ತೆ. ತಪ್ಪಲ್ಲ. ದಟ್ ಇಸ್ ವಾಟ್ ದೇ ವಾಂಟ್ ಅಂಡ್ ದಟ್ ಇಸ್ ವಾಟ್ ದೇ. ಮತ್ತೆ ಲೋಕಹಿತ ಸೇವೆ ಮಾಡುವಂಥವ್ರು ಎಷ್ಟು ಸೇವೆ ಮಾಡ್ತಾನೆ ಹೋಗ್ತಾರೆ, ಮಾಡಿದಷ್ಟು ಇನ್ನೂ ಒಂದಷ್ಟು ಸೇವೆಯನ್ನ ಮಾಡ್ತಾರೆ. ಸೊ ಸಮೃದ್ಧಿಗೆ ನಿಜವಾಗ್ಲೂ ಲಿಮಿಟ್ ಯಾವ್ದು ಹಾಕೋದು ಅಂದ್ರೆ ನಮ್ಮ ಮನಸ್ಸು ಅಷ್ಟೇ. ಒಂದ್ ಫುಲ್ ಸ್ಟಾಪ್, ಒಂದ್ ಕಾಮ ಅಂತ ಮನಸ್ಸು ಹಾಕೊಂಡು ಹೋಗ್ತಾ ಇರತ್ತೆ ಹೊರತು ನಿಜವಾಗ್ಲೂ ಸಮೃದ್ಧಿಗೆ ಲಿಮಿಟೇಷನ್ ಇಲ್ಲ. ಸೊ ಈಶಾವಾಸ್ಯ ಉಪನಿಷತ್ ಅದರಲ್ಲಿ ನಾವು ಮೊದಲನೇ ಶ್ಲೋಕವನ್ನ ನೋಡಿದ್ರೆ, ಇದು ಆಧ್ಯಾತ್ಮ ದೃಷ್ಟಿಯಿಂದ ನೋಡ್ತಾ ಇದ್ರೆ ಅದು ಹೇಳುತ್ತೆ, ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತ ಮಾ ಗೃಢಃ ಕಸ್ಯವಿದ್ ಧನಂ. ಅಂದ್ರೆ ಈ ಸೃಷ್ಟಿ ಜಗತ್, ಈ ಜಗತ್ನಲ್ಲಿ ನಾವು ಚರ ಅಚರ ಎರಡನ್ನೂ ಕೂಡ ನೋಡ್ತೀವಿ. ಅದರಲ್ಲಿ ಚಲಿಸುವಂತಹ ಅಥವಾ ಚಲಿಸದೇ ಇರುವಂತಹ, ಆನಿಮೇಟ್ ಅಂಡ್ ಇನ್ಆನಿಮೇಟ್, ಜೀವಂತ ನಿರ್ಜೀವ ವಸ್ತುಗಳು ಎಲ್ಲವನ್ನು ನೋಡ್ತೀವಿ. ಸೊ ಈ ವಸ್ತುಗಳನ್ನ, ಈ ಎಲ್ಲ ವಸ್ತುಗಳು ಕೂಡ ಈಶ್ವರನಿಂದ ಬಂದಿದೆ. ಆ ಈಶ್ವರನೇ ಈ ವಸ್ತುಗಳಾಗಿ ವ್ಯಕ್ತವಾಗ್ತಾ ಇದ್ದಾನೆ.
ಒಂದೊಂದು ವಸ್ತುವಿನ ಒಳಗೂ ಹೊರಗೂ ಅದು ಎಲ್ಲಾ ಕಡೆನೂ ಇರೋದು ಈಶ್ವರನೇ. He envelops the whole of the cosmos, including the animate, inanimate. ಸೊ ಇಷ್ಟೊಂದು ಸಮೃದ್ಧಿ, ಇಡೀ ಪ್ರಪಂಚ ಸರ್ವಂ ಬ್ರಹ್ಮಮಯ, ಎಲ್ಲಾ ಕಡೆ ಈಶ್ವರನ ಮಯ. ಭಗವಂತ ಎಲ್ಲಿದ್ದಾನೆ ಅಂತ ಕೇಳೋದೇ ಬೇಕಿಲ್ಲ, ಎಲ್ಲೆಲ್ಲೂ ಇದ್ದಾನೆ, ಎಲ್ಲಿಲ್ಲ. ಅದನ್ನ ಪ್ರಹ್ಲಾದನ ಕಥೆಯಲ್ಲಿ ಕೂಡ ಪುರಾಣದಲ್ಲಿ ನಾವು ಅರ್ಥ ಮಾಡ್ಕೊಳ್ತೀವಿ. ಅದಕ್ಕೆ ಈಶಾವಾಸ್ಯ ಉಪನಿಷತ್ ಹೇಳ್ತಾ ಇದೆ, ಸಮೃದ್ಧಿನೇ ಸಮೃದ್ಧಿ, ಎಲ್ಲಾ ಕಡೆ ಇರೋದೇ ಈಶ್ವರ, ಇಡೀ ಜಗತ್ತನ್ನೇ ವ್ಯಾಪಿಸ್ಕೊಂಡಿದ್ದಾನೆ ಈಶ್ವರ. ಹಾಗಾದ್ಮೇಲೆ ಯಾಕೆ ಇನ್ನೊಬ್ರ ಜೊತೆ ನಮ್ಮನ್ನ ನಾವು ಹೋಲಿಸ್ಕೊಳ್ತಾ ಇರ್ತೀವಿ? ಡೋಂಟ್ ಕವೆಟ್ ವಾಟ್ ಬಿಲಾಂಗ್ಸ್ ಟು ಅದರ್ಸ್ ಅಂತ ಹೇಳ್ತಾ ಇದ್ರು. ಎಷ್ಟೋ ಸಲ ನಾವು ಒಬ್ರನ್ನೊಬ್ರು ನೋಡ್ಕೊಂಡು ಅವ್ರಿಗಿರೋದು ನನ್ಗಿಲ್ಲ, ಅವ್ರಿಗಿರೋದು ನನ್ನ ಹತ್ರ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ಕೊಳ್ತಾ ಇರ್ತೀವಿ. ನಾನು ಚಿಕ್ಕವಳಾಗಿರ್ಬೇಕಾದ್ರೆ ಒಂದು ಹಾಡು, ಸೈಮನ್ ಅಂಡ್ ಗಾರ್ಫಂಕಲ್ ಅವರು ಹಾಡ್ತಾ ಇದ್ದಿದ್ದ ಹಾಡು ನನಗೆ ಬಹಳ ಫೇವ್ರೆಟ್ ಆಗಿತ್ತು. I'd rather be a sparrow than a snail. Yes, I would. If I could, I surely would. Oh, yes, I surely would. ಅಂದ್ರೆ ನನಗೆ ಒಂದು ಗುಬ್ಬಚ್ಚಿ ಅಥವಾ I'd rather be a sparrow than a snail, ಒಂದು ಶಂಖದ ಹುಳು, ಅವೆರಡರಲ್ಲಿ ನೀನ್ ಯಾವ್ದಾಗ್ತೀಯಪ್ಪ ಅಂತ ಯಾರಾದ್ರೂ ಕೇಳಿದ್ರೆ ನನ್ಗೆ ಗುಬ್ಬಚ್ಚಿ ಆಗಕ್ಕೆ ಇಷ್ಟ. ಗುಬ್ಬಚ್ಚಿ ಈ ಶಂಖದ ಹುಳುನ ತಿನ್ಬಿಡುತ್ತೆ, ಗುಬ್ಬಚ್ಚಿ ಹಾರಾಡುತ್ತೆ, ಶಂಖದ ಹುಳು ಶಂಖನೂ ಹೊತ್ಕೊಂಡು ನಿಧಾನಕ್ಕೆ ಹರ್ಕೊಂಡು ಹೋಗುತ್ತೆ. ನನಗೆ ಯಾಕೆ ಶಂಖದ ಹುಳು ಆಗ್ಬೇಕು, ನಾನು ಗುಬ್ಬಚ್ಚಿ ಆಗ್ತೀನಿ. ಆದ್ರೆ ಯಾರು ಹಾಡ್ತಾ ಇದ್ದಾರೋ ಅವ್ರ ಗುಬ್ಬಚ್ಚಿನೂ ಅಲ್ಲ, ಅವ್ರ ಶಂಖದ ಹುಳುನೂ ಅಲ್ಲ. ಏನೋ ಅವರ ಒಂದು ದೇಹ ಮನುಷ್ಯನ ದೇಹ. ಸೊ ಎಷ್ಟೋ ಸಲ ಅವ್ರಿಗೆ ಪ್ರಮೋಷನ್ ಸಿಕ್ತು, ನನಗ್ ಸಿಕ್ಲಿಲ್ಲ. ಅವ್ರು ನೋಡಕ್ಕೆ ಬಹಳ ಚೆನ್ನಾಗಿದ್ದಾರೆ, ನಾನ್ ಯಾಕೋ ಅಷ್ಟೊಂದು ಚೆನ್ನಾಗೇ ಇಲ್ಲ. ದಟ್ ಪರ್ಸನ್ ಇಸ್ ಸೋ ಟ್ಯಾಲೆಂಟೆಡ್, ಐ ಸೇ ಐ ಆಲ್ಸೋ ವಾಂಟ್ ಟು ಬಿ ಟ್ಯಾಲೆಂಟೆಡ್ ಲೈಕ್ ದಟ್ ಪರ್ಸನ್. ಅವ್ರು ತುಂಬಾ ಪಾಪ್ಯುಲರ್ ಇದ್ದಾರೆ, ನನ್ಗಷ್ಟು ಪಾಪ್ಯುಲರ್, ಅಷ್ಟೊಂದು ಜನಪ್ರಿಯತೆ ಪಡ್ಕೊಳ್ಳೋದಕ್ಕೆ ನನ್ನ ಕೈಲಾಗ್ತಾ ಇಲ್ಲ. So the grass on the other side of the fence is always greener, appears greener. So ಈಶಾವಾಸ್ಯ ಉಪನಿಷತ್ ಹೇಳ್ತಾ ಇದೆ, ಡೋಂಟ್ ಕವೆಟ್ ವಾಟ್ ಬಿಲಾಂಗ್ಸ್ ಟು ಅದರ್ಸ್. ಅಂದ್ರೆ ಕದಿಲೇಬೇಕು ಅಂತಿಲ್ಲ, ಫಿಸಿಕಲ್ ಆಗಿ ಕದ್ಕೋಬೇಕು ಅಂತಿಲ್ಲ. ಮೆಂಟಲ್ ಆಗಿ ಯಾಕೆ, ವೈ ಡು ಯು ಆಲ್ವೇಸ್ ಫೀಲ್ ದಟ್ ಇಸ್ ಬೆಟರ್, ಐ ವಾಂಟ್ ಟು ಬಿ ಲೈಕ್ ದಟ್? ಬಿಟ್ಬಿಡು. ಆ ಏನೇನ್ ಕಂಡೀಷನಿಂಗ್ ಇದೆ, ಯಾವ್ದ್ಯಾವ್ದನ್ನ ನಿನ್ಗೆ ಇದ್ ನನ್ನ ಹತ್ರ ಇಲ್ಲ, ಇದ್ ನನ್ಗಿರ್ಬೇಕಿತ್ತು ಅಂತೆಲ್ಲ ನಿನ್ಗಿದೆ, ಅದನ್ನೆಲ್ಲ ಬಿಟ್ಬಿಡು. ಡ್ರಾಪ್ ಯೋರ್ ಮೆಂಟಾಲಿಟಿ ಆಫ್ ಸ್ಕೇರ್ಸಿಟಿ. ಕಾತ್ಯಾನಿ ಅವ್ರು ಹೇಳಿದ್ರು, ಯಾವ ಕೊರತೆ ಇದೆ ಅಂತ ನನ್ಗೆ ಭಾವನೆ ಇರ್ಕೂಡ್ದು ಸಮೃದ್ಧಿ ಅಂದ್ರೆ. ಸೊ ಡ್ರಾಪ್ ದಟ್. ನಾವು ಇಲ್ಲಿ ನಂಗೆ ಕೊರತೆ ಇದೆ ಅನ್ಕೊಂಡ ತಕ್ಷಣ ಅವ್ರ ಹತ್ರ ಇದೆ, ನನ್ನ ಹತ್ರ ಇಲ್ಲ ಅನ್ನೋ ಒಂದು ಯೋಚನೆ ಬಂದ್ಬಿಡುತ್ತೆ. ಸೊ ಅದನ್ನ ಬಿಟ್ಬಿಟ್ಟು, ತ್ಯಜಿಸ್ಬಿಟ್ಟು ಅಲ್ಲಿಗೆ ನಿಲ್ಲಿಸ್ತಾ ಇಲ್ಲ ಈಶಾವಾಸ್ಯ ಉಪನಿಷತ್. ಏನ್ ಹೇಳ್ತಾ ಇದೆ? ರಿಜಾಯ್ಸ್ ಇನ್ ದ ಆಮ್ನಿ ಪ್ರೆಸೆನ್ಸ್ ಆಫ್ ದ ಡಿವೈನ್. ಎಲ್ಲೆಲ್ಲೂ ಇದ್ದಾನೆ ಅಂದ್ರೆ ನನ್ನಲ್ಲೂ ಇದ್ದಾನೆ, ನನ್ ಸುತ್ತ ಇರೋ ಎಲ್ಲ ಜೀವಿಗಳಲ್ಲೂ ಇದ್ದಾನೆ. ನನ್ನ ಹೆಂಡತಿ, ನನ್ನ ಗಂಡ, ತಂದೆ, ತಾಯಿ, ಮಕ್ಕಳು, ಯಾರ್ಯಾರು ನನ್ ಸುತ್ತ ಇದ್ದಾರೆ, ನನ್ನ ಜೊತೆಯಲ್ಲಿ ಕೆಲಸ ಮಾಡೋರು, ಎಲ್ಲರೂ ಈಶ್ವರನ ಪ್ರತೀಕ ಅಂತ ನೀನ್ ನೋಡಿದಾಗ ದಟ್ ಈಸ್ ಅ ಪೋರ್ಟಲ್ ಟು ಅಬಂಡೆನ್ಸ್. ಎಲ್ಲೆಲ್ಲಿ ನೋಡಿದ್ರು ಬರೀ ದಿವ್ಯ ಚೇತನ, ಬರೀ ದಿವ್ಯ ಚೇತನ. ಇಸ್ ಇನ್ ದಟ್ ಅಬಂಡೆನ್ಸ್. ಯಾವಾಗ ನೋಡಿದ್ರು ಅದು ನಮ್ಗೆ ಎಲ್ಲಾ ಕಡೆನೂ ಕಾಣ್ತು ಅಂದ್ರೆ, ಪ್ರಹ್ಲಾದನಿಗೆ ಈ ಕಂಬದಲ್ಲೂ ನನ್ನ ನಾರಾಯಣ ಇದ್ದಾನೆ, ಈ ನೆಲದಲ್ಲೂ ಇದ್ದಾನೆ, ಆಕಾಶದಲ್ಲೂ ಇದ್ದಾನೆ, ಅವನು ಇಲ್ದೇ ಇರೋ ಜಾಗನೇ ಇಲ್ಲ ಅಂತ ಹೇಳ್ತಾನೆ. ಆದ್ರೆ ಹಿರಣ್ಯಕಶ್ಯಪ, ಅವನ ಅಪ್ಪನಿಗೆ ನಾರಾಯಣ ಕಾಣಿಸ್ತಾನೆ ಇಲ್ಲ. ನಾವು ಹಿರಣ್ಯಕಶ್ಯಪನೋ ಅಥವಾ ನಾವು ಪ್ರಹ್ಲಾದನೋ?
ಅದು ನಾವೇ ನಿರ್ಧಾರ ಮಾಡ್ಬೇಕು. ಎಲ್ಲೆಲ್ಲೂ ಭಗವಂತನ ಸ್ವರೂಪ ನಮ್ಗೆ ಕಾಣಿಸೋದಕ್ಕೆ ಆರಂಭ ಆಯ್ತು ಅಂದ್ರೆ ಸರ್ವಂ ಕಲ್ವಿದಂ ಬ್ರಹ್ಮ, ಅದು ಆರಂಭ ಆದ್ರೆ ನಮ್ಗೆ ದಟ್ ಲೆವೆಲ್ ಆಫ್ ಅವೇರ್ನೆಸ್, ಆಗ ವಿ ಹ್ಯಾವ್ ಎಂಟರ್ಡ್ ದಿಸ್ ಪೋರ್ಟಲ್ ಆಫ್ ಅಬಂಡೆನ್ಸ್. ನಾವು ಈ ದ್ವಾರವನ್ನ ಪ್ರವೇಶಿಸಿದೀವಿ. ಮೊದಲನೇ ದ್ವಾರ ಏನು? ಸಮೃದ್ಧಿಗೆ ಮಿತಿಯೇ ಇಲ್ಲ. ಯಾಕೆ ಅಂದ್ರೆ ಇಡೀ ಜಗತ್ತು ಈಶ್ವರಮಯ, ಈಶ್ವರ ಸ್ವರೂಪ. ಇದು ಮೊದಲನೇ ಒಂದು ದ್ವಾರ. ಇದಕ್ಕೆ ಹೊಂದ್ಕೊಳ್ಳೋ ಹಾಗೆ ಲೈಕ್ ದ ನೆಕ್ಸ್ಟ್ ಸ್ಟೆಪ್ ಅಂತ ಹೇಳ್ಬೋದು ನಾವು. ಏನದು ಎರಡನೇ ದ್ವಾರ? ಆಕ್ಸೆಪ್ಟೆನ್ಸ್ ಇಸ್ ದ ಕೀ. ಇಲ್ಲಿ ನಾವು ಹಿಂದಿನ ಸ್ಲೈಡ್ ಅಲ್ಲಿ ಪಿಕ್ಚರ್ ನೋಡಿದ್ರೆ ಏನಿತ್ತು? ಸಮುದ್ರ, ಆಕಾಶ. ಸಮುದ್ರಕ್ಕೂ ಮಿತಿ ಇಲ್ಲ, ಆಕಾಶಕ್ಕೂ ಮಿತಿ ಇಲ್ಲ. ಮತ್ತೆ ಈಗ ಈ ಒಂದು ಚಿತ್ರದಲ್ಲಿ ನೋಡಿದ್ರೆ ಒಂದು ಹಮ್ಮಿಂಗ್ ಬರ್ಡ್, ಸಣ್ಣ ಬಹಳ ಮುದ್ದಾದ ಸುಂದರವಾದ ಪಕ್ಷಿ. ಎಷ್ಟು ಚಿಕ್ಕದಾಗಿದೆ ಅಂದ್ರೆ ಒಂದು ದೊಡ್ಡ ಪುಷ್ಪದಲ್ಲಿ ಬಹಳ ಸಲೀಸಾಗಿ ಕೂತ್ಕೊಂಡಿದೆ. ಅಲ್ಲಿ ನೋಡ್ತಾ ಇದೀವಿ ನಾವು. ಇದು ಫೋಟೋಗ್ರಾಫ್, ಇದ್ರಲ್ಲಿ ಏನು ಟ್ರಿಕ್ ಇಲ್ಲ. ಎಷ್ಟು ಸುಂದರವಾಗಿದೆ. ಆ ಒಂದು ಪುಷ್ಪ ಯಾವ ಬಣ್ಣ ಇದೆಯೋ ಅದೇ ಬಣ್ಣಕ್ಕೆ ಇದು ಪಕ್ಷಿಗೆ, ಅದಕ್ಕೆ ಒಳ್ಳೆ ಪಕ್ಷಿಗೋಸ್ಕರ ಪುಷ್ಪ ಮಾಡಿದಾನೋ ಭಗವಂತ, ಪುಷ್ಪಕ್ಕೋಸ್ಕರ ಪಕ್ಷಿ ಮಾಡಿದಾನು. ನಾವು ಬ್ಲೌಸ್, ಮ್ಯಾಚಿಂಗ್ ಬ್ಲೌಸ್ ತಗೊಳಕ್ಕೆ ಕೆಲವು ಸಲ ಸೀರೆ ತೆಗೆದುಕೊಂಡು ಹೋಗ್ತೀವಿ ಅಂಗಡಿಗೆ. ನೋಡಪ್ಪ, ಇದಕ್ಕೆ ಕರೆಕ್ಟ್ ಆಗಿ ಈ ಹಳದಿ ಕಲರ್ ಇದಕ್ಕೆ ಮ್ಯಾಚ್ ಆಗ್ಬೇಕು, ಈ ಕೆಂಪು ಇದಕ್ಕೆ ಮ್ಯಾಚ್ ಆಗ್ಬೇಕು ಅಂತ ನೋಡ್ಕೊಂಡು ಕೊಂಡ್ಕೊಂಡು ಹೊಲಿಸ್ಕೊಳ್ತೀವಿ. ಅಥವಾ ಶರ್ಟ್ ನ ಕೊಂಡ್ಕೊಳಕ್ಕೆ ಪ್ಯಾಂಟ್ ಕರೆಕ್ಟ್ ಆಗಿ ಚೆನ್ನಾಗಿ ನಂಗೆ ಮ್ಯಾಚ್ ಆಗೋ ತರ ಒಂದು ಪ್ರಿಂಟೆಡ್ ಶರ್ಟ್ ಬೇಕು ಅಂತ ತಗೊಂಡು ಹೋಗಿ ನಾವು ಕೊಂಡ್ಕೋಬಹುದು. ಆದ್ರೆ ಇಲ್ಲಿ ಆ ಪಕ್ಷಿಗೋಸ್ಕರ ಹೂವು ಅರಳ್ತೋ, ಹೂವು ಅರಳಿದೆ ಅಂತ ಅಲ್ಲಿ ಪಕ್ಷಿ ಬಂದು ಕೂತ್ಕೊಳ್ತೋ ನಮ್ಗೆ ಗೊತ್ತಿಲ್ಲ. ಎಲ್ಲ ಭಗವಂತನ ಕೈವಾಡ. ಎಷ್ಟು ಸುಂದರವಾದ ಒಂದು ಫಿಟ್ ಅಥವಾ ಮ್ಯಾಚ್ ಅಂತ ನಾವು ಹೇಳ್ಬೋದು. ಬ್ಯೂಟಿಫುಲ್ ಫಿಟ್, ಬ್ಯೂಟಿಫುಲ್ ಮ್ಯಾಚ್. ಹಂಗೆ ನಮ್ಮ ಜೀವನ ನಮಗೆ ಇಟ್ ಇಸ್ ಅ ಬ್ಯೂಟಿಫುಲ್ ಫಿಟ್, ಇಟ್ ಇಸ್ ಅ ಬ್ಯೂಟಿಫುಲ್ ಬ್ಯಾಕ್ ಡ್ರಾಪ್. ಹೇಗೆ ಈ ಒಂದು ಪುಷ್ಪ ಆ ಪಕ್ಷಿಗೆ ಇಟ್ ಇಸ್ ಅ ಬ್ಯೂಟಿಫುಲ್ ಬ್ಯಾಕ್ ಡ್ರಾಪ್, ಪರ್ಫೆಕ್ಟ್ ಬ್ಯಾಕ್ ಡ್ರಾಪ್. ಅದೇ ತರ ನಮ್ಮ ಜೀವನ, ಅದರಲ್ಲಿ ಇರುವಂತ ಸಂದರ್ಭಗಳು ಎಲ್ಲವೂ ಕೂಡ ಫಾರ್ ಅಸ್ ಇಟ್ ಇಸ್ ಅ ಬ್ಯೂಟಿಫುಲ್ ಬ್ಯಾಕ್ ಡ್ರಾಪ್. ಹೇಗೆ ಅದು ಬ್ಯೂಟಿಫುಲ್ ಬ್ಯಾಕ್ ಡ್ರಾಪ್ ಅಂತ ನಾವು ಪ್ರಶ್ನೆ ಕೇಳಿದ್ರೆ, ಎಷ್ಟೋ ಸಲ ನಮ್ಗೆ ಈ ರಾಗ ದ್ವೇಷ ಇದೆ. ಎಲ್ಲರಿಗೂ ಇದು ರಾಗ ದ್ವೇಷ ಆಪರೇಟ್ ಆಗ್ತಾ ಇರತ್ತೆ. ಎಲ್ಲಿವರೆಗೂ ನಮ್ಮಲ್ಲಿ ವಾಸನಗಳು ಇರುತ್ತವೋ, ಇದು ನನ್ಗೆ ಇಷ್ಟ, ಇದು ನನ್ಗೆ ಇಷ್ಟ ಇಲ್ಲ. ಸೊ ಜೀವನದಲ್ಲಿ ಯಾವುದೋ ಒಂದು ಸಂದರ್ಭ ಬರ್ಬೋದು. ಅದ್ ಬಂದಾಗ ಹಾಗಾದ್ರೆ ನನ್ಗಿಷ್ಟ ಇಲ್ಲ ಅಂದ ತಕ್ಷಣ ಏನಾಗತ್ತೆ? ರೆಸಿಸ್ಟೆನ್ಸ್ ಇರುತ್ತೆ ನನಗೆ. ಆ ರೆಸಿಸ್ಟೆನ್ಸ್ ಬಂದ ತಕ್ಷಣ ಮನಸ್ಸಿನಲ್ಲಿ ದ್ವಂದ್ವ ಬಂದ್ಬಿಡುತ್ತೆ. ಅಯ್ಯೋ, ನಂಗೆ ಇದ್ ಬೇಕಾಗಿರ್ಲಿಲ್ಲಪ್ಪ, ಯಾಕೆ ನಂಗೆ ಈ ತರ ಕಷ್ಟ ಬಂದ್ಬಿಡ್ತು, ನಾನು ಒಳ್ಳೆ ಸಂದಿಗ್ಧದಲ್ಲಿ ಸಿಕ್ಕಾಕೊಂಡ್ ಬಿಟ್ಟಿದ್ನಲ್ಲ, ಹೀಗ್ ನಿರ್ಧಾರ ತೆಗೆದುಕೊಂಡ್ರು ಸರಿ ಹೋಗಲ್ಲ, ಹಾಗೆ ತೆಗೆದುಕೊಂಡ್ರು ಸರಿ ಹೋಗಲ್ಲ, ಏನ್ ಮಾಡ್ಬೇಕೀಗ ಅನ್ನೋ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದ್ಬಿಡುತ್ತೆ ಮನಸ್ಸಿನಲ್ಲಿ. ಇಟ್ ಟ್ರಾನ್ಸ್ಲೇಟ್ಸ್ ಆಸ್ ಕಾನ್ಫ್ಲಿಕ್ಟ್. ಮತ್ತೆ ಆ ಕಾನ್ಫ್ಲಿಕ್ಟ್ ಬಂದ ತಕ್ಷಣ ಏನಾಗತ್ತೆ? ಮನಸ್ಸು ಚಡ್ಪಡಿಸೋದಕ್ಕೆ ಆರಂಭ ಮಾಡ್ಬಿಡುತ್ತೆ. ವೇರ್ ಇಸ್ ಅನ್ ಎಸ್ಕೇಪ್ ಫ್ರಮ್ ದಿಸ್? ಹೌ ಕ್ಯಾನ್ ಐ ಎಸ್ಕೇಪ್ ಫ್ರಮ್ ದಿಸ್? ಹೌ ಕ್ಯಾನ್ ಐ make this not happen, or how can I hold on to this so that this circumstance doesn't change ಅಂತ ಎಲ್ಲ ನಮ್ಮಲ್ಲಿ ಚಾಟರ್ ಸ್ಟಾರ್ಟ್ ಆಗುತ್ತೆ. ಮನಸ್ಸು ಒಂದೇ ಸಮ ಮಾತನಾಡೋದಕ್ಕೆ ಆರಂಭ ಮಾಡ್ಬಿಡುತ್ತೆ. ಅಂತರಂಗದ ಶಾಂತಿ ನಾಶ ಆಗ್ಬಿಡುತ್ತೆ. ಸೊ ಈ ಒಂದು ಈಕ್ವೇಶನ್ ನಾವ್ ಯಾವಾಗ ಜೀವನದಲ್ಲಿ ಏನು ನಡೀತಾ ಇದೆಯೋ ಅದನ್ನ ಬದಲಾಯಿಸೋದಕ್ಕೆ ಸಾಧ್ಯ ಆದ್ರೆ ನಾವು ಬದಲಾಯಿಸ್ಬಿಡ್ಬೋದು. ಆದ್ರೆ ಬದಲಾಯಿಸಕ್ ಆಗ್ಲಿಲ್ಲ ಅನ್ನೋ ಒಂದು ಸಂದರ್ಭ ಬಂದಾಗ ನಾವು ಅದಕ್ಕೆ ಇಫ್ ವಿ ಡೋಂಟ್ ಅಲೈನ್ ಅವರ್ ಸೆಲ್ಸ್ ವಿತ್ ಇಟ್, ಇಫ್ ವಿ ಟ್ರೈ ಟು ರೆಸಿಸ್ಟ್ ಇಟ್, ಏನಾಗತ್ತೆ? ಆಕ್ಸೆಪ್ಟೆನ್ಸ್, ಸ್ವೀಕಾರ ಇರೋದಿಲ್ಲ. ಸೊ ಸ್ವೀಕಾರ ಇಲ್ಲದೆ ಇದ್ದಾಗ ಮನಃಶಾಂತಿ ಹೋಗ್ಬಿಡತ್ತೆ. ಮನಃಶಾಂತಿ ಹೋದ ತಕ್ಷಣ ಒಂದೇ ಸಮ ಮನಸ್ಸು ಮಾತಾಡೋದಕ್ಕೆ ಶುರು ಮಾಡುತ್ತೆ, ಗೊಣ್ಗೋದಕ್ಕೆ ಶುರು ಮಾಡುತ್ತೆ, ಬ್ಲೇಮ್ ಗೇಮ್ ಶುರು ಮಾಡುತ್ತೆ. ಎಲ್ಲ ಶುರು ಮಾಡ್ಬಿಟ್ಟಾಗ ಮನಃಶಾಂತಿ ಫ್ಲೈಸ್ ಔಟ್ ಆಫ್ ದ ವಿಂಡೋ. ಆಗ ಸಮೃದ್ಧಿ ಇಲ್ಲ ನಮ್ಗೆ. ನನ್ಗೆ ಈ ರೀತಿ ಆಗ್ಬಾರ್ದಾಗಿತ್ತು, ನಂಗೆ ಆಗೋಯ್ತು. ನನ್ಗಿದ್ ಹೀಗೇ ಬೇಕಾಗಿತ್ತು, ಅದಾಗ್ಲಿಲ್ಲ. ಅಥವಾ ಇಷ್ಟ ದಿನ ಬಹಳ ಚೆನ್ನಾಗಿತ್ತು, ಅದ್ ಕೈ ಜಾರ್ ಹೊರಟೋಯ್ತು. ಬೇರೆ ಬೇರೆ ರೀತಿಯಲ್ಲಿ ರಾಗದ್ವೇಷ ಕೆಲಸ ಮಾಡುತ್ತೆ. ಅದ್ ಕೆಲಸ ಮಾಡಿದ ತಕ್ಷಣ ಏನಾಗತ್ತೆ? ಸ್ವೀಕಾರ ಇಲ್ಲ ನಮ್ಮಲ್ಲಿ.
ಭಗವದ್ಗೀತೆ ಏನ್ ಹೇಳುತ್ತೆ? ಭಗವದ್ಗೀತೆ ಹೇಳ್ತಾ ಇದೆ, ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧ ಭಾವ ಸಮನ್ವಿತಃ. ಅಂದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ, ಎಲ್ಲವೂ ನನ್ನಿಂದಾನೆ, ಇಡೀ ಸೃಷ್ಟಿ ನನ್ನಿಂದಾನೇ ಹೊರಹೊಮ್ಮಿದೆ. ಏನೇನು ನೀವು ಯಾವ ಸಣ್ಣ ಒಂದು ಮರಳು ಕಾಳನ್ನ ತೆಗೆದುಕೊಂಡ್ರು ನನ್ನಿಂದಾನೇ ಅದು ಹೊರಹೊಮ್ಮಿರೋದು. ನಿನ್ ಜೀವನದಲ್ಲಿ ಏನೇನ್ ನಡೀತಾ ಇದೆಯೋ ಇದನ್ನ ಇಫ್ ವಿ ರೀಡ್ ಬಿಟ್ವೀನ್ ದ ಲೈನ್ಸ್, ಈ ಶ್ಲೋಕದ ಬಿಟ್ವೀನ್ ದ ಲೈನ್ಸ್ ನಾವು ಓದಿದ್ರೆ ನಮ್ ಜೀವನದಲ್ಲಿ ಏನೇನ್ ನಡೀತಾ ಇದೆಯೋ ನಮ್ಮ ಬೆಳವಣಿಗೆಗೆ ಏನ್ ಬೇಕೋ ಅದನ್ನ ಭಗವಂತ ನಮ್ಗೆ ಕೊಡ್ತಾ ಇದ್ದಾನೆ. ಇಟ್ ಮೇ ಸೀಮ್ ವೆರಿ ಕ್ರೂಯಲ್, ಇಟ್ ಮೇ ಸೀಮ್ ವೆರಿ ಹಾರ್ಶ್ ಅಟ್ ಟೈಮ್ಸ್. ನನ್ ಇಷ್ಟೊಂದು ಕ್ರೂರನ ಇದು, ಈ ಸಂದರ್ಭ ಇಂಥದ್ದು ಬಂದ್ಬಿಟ್ರೆ ಹೇಗಪ್ಪ ಜೀವಿಸೋದು, ಬದುಕೋದು ಹೇಗೆ ಅಂತೆಲ್ಲ ನಮ್ಗೆ ಅನ್ಸಿದ್ರು ಕೂಡ ಅದರ ಹಿಂದೆ ಭಗವಂತನ ಕೃಪೆ ಇದೆ. ಅದು ಭಗವಂತನ ಪ್ರೇಮದಿಂದ ಬರ್ತಾ ಇರುವಂತದ್ದು. ಸೊ ಇದಕ್ಕೆ ಒಬ್ರು ನನಗೆ ಗೊತ್ತಿರುವಂತ ಡಾಕ್ಟರ್ ತಿಮ್ಮಪ್ಪ ಹೆಗಡೆ ಅವರು ಒಂದ್ ಸೆಷನ್ ನಲ್ಲಿ ಒಂದ್ ಫೋಟೋಗ್ರಾಫ್ ಅನ್ನ ತೋರಿಸಿದ್ರು. ಅವ್ರ ವಾಲೆಟ್ ಇಂದ ತೆಗೆದ್ಬಿಟ್ಟು ಒಂದು ಫೋಟೋಗ್ರಾಫ್ ತೋರಿಸಿದ್ರು. ಆ ಫೋಟೋಗ್ರಾಫ್ ಅಲ್ಲಿ ಏನಿದೆ ಅಂದ್ರೆ ಒಂದು ಮಗು, ಆ ಮಗುವನ್ನ ಒಬ್ರು ಡಾಕ್ಟರು ಹಿಂಗೆ ಅದನ್ನ ಎತ್ಕೊಂಡು ಹೋಗಕ್ ನೋಡ್ತಾ ಇದ್ದಾರೆ ಓಟಿಗೆ. ಆ ಮಗು ತನ್ನ ತಾಯಿಯನ್ನ ಬಿಗಿಯಾಗಿ ಹಿಡ್ಕೊಂಡ್ಬಿಟ್ಟು ನಾನ್ ಬರಲ್ಲ ಅಂತ ಅಳ್ತಾ ಇದೆ. ಇನ್ನೊಂದು ಫೋಟೋ ತೋರಿಸಿದ್ರು. ಆ ಡಾಕ್ಟರ್ ಆ ಮಗುನ ತಾಯಿಯಿಂದ ಕಸಿದ್ಕೊಂಡು ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋಗಿದ್ದಾರೆ. ಅದಕ್ಕೊಂದು ಹಾರ್ಟ್ ಸರ್ಜರಿ ಆಗ್ಬೇಕು. ಸೊ ಅದನ್ನ ಆಪರೇಟಿಂಗ್ ಟೇಬಲ್ ಮೇಲೆ ಮಲಗಿಸಿ ಅದಕ್ಕೆ ಅನಸ್ತೇಶಿಯಾ ಕೊಟ್ಟು ಹಾರ್ಟ್ ಸರ್ಜರಿ ಎಲ್ಲ ಆಗೋಯ್ತು. ಆಮೇಲಿಂದ ಮತ್ತೆ ಅದನ್ನ ವಾರ್ಡ್ಗೆ ಕರ್ಕೊಂಡು ಬಂದಿದ್ದಾರೆ. ಆ ಮಗು ಬಹಳ ಸಣ್ಣ ಮಗು, 1 ವರ್ಷದ ಮಗು. ಅದಕ್ಕೆ ಎಕ್ಸ್ಪ್ಲೇನ್ ಮಾಡಿದ್ರೆ, ನೋಡಪ್ಪ ಇದು ನೀನ್ ಒಳ್ಳೇದಕ್ಕೇನೆ ಮಾಡ್ತಾ ಇರೋದು, ಇಲ್ದೆ ಹೋದ್ರೆ ಈ ದೇಹದಲ್ಲಿ ಪ್ರಾಣ ಕೂಡ ಉಳ್ಕೊಳ್ಳೋದಿಲ್ಲ, ನೀನ್ ಬದುಕೋದಿಲ್ಲ ಈ ಒಂದು ಆಪರೇಷನ್ ಮಾಡದೇ ಇದ್ರೆ. ಈ ಡಾಕ್ಟರ್ ಬಹಳ ಚೆನ್ನಾಗಿ ಆಪರೇಷನ್ ಮಾಡ್ತಾರೆ, ಅದಾದ್ಮೇಲೆ ನಿನ್ಗೆಲ್ಲ ವಾಸಿ ಆಗತ್ತೆ, ನೀನು ನಾರ್ಮಲ್ ಆಗಿರ್ತೀಯ ಇಡೀ ಜೀವನ ಅಂತ ಎಲ್ಲ 1 ವರ್ಷದ ಮಗುಗೆ ಯಾರಾದ್ರೂ ಹೇಳಿದ್ರು ಕೂಡ ಅದಕ್ಕೇನು ಅರ್ಥ ಆಗಲ್ಲ. ಅದಕ್ಕೇನ್ ಅನ್ನಿಸ್ತಾ ಇದೆ, ನನ್ನ ಅಮ್ಮ ಇವಳು ನನ್ಗೆ ಎಷ್ಟು ಪ್ರೀತಿ ಕೊಡ್ತಾಳೆ, ಶೀಸ್ ಅ ಪಾರ್ಟ್ ಆಫ್ ಮೀ, ಇವಳು ನನ್ನಲ್ಲಿ ಐಕ್ಯವಾಗಿರುವಂತ ತಾಯಿ ಇವಳು, ಇವಳಿಂದ ಇದು ಯಾರೋ ನನ್ಗೆ ಗೊತ್ತೇ ಇಲ್ಲ, ಇವನು ನನ್ನನ್ನು ಕಸಿದ್ಕೊಂಡು ಹೋಗ್ತಾ ಇದ್ದಾನೆ, ನನ್ಗೇನೇನೋ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಭಾವನೆ ಆ ಮುಗ್ಧ ಮಗುವಿನ ಮನಸ್ಸಿನಲ್ಲಿ ಇದೆ. ಅದು ವಾಪಸ್ ಕರ್ಕೊಂಡ್ ಬಂದು ಮಗುನ ಅಮ್ಮನ ಹತ್ರ ಬಿಟ್ಟಾಗ್ಲೂನು ಸ್ವಲ್ಪ ದಿನ ಅದಕ್ಕೆ ಟ್ರಾಮಾ ಇರ್ಬೋದು, ಸ್ವಲ್ಪ ದಿನ ಆ ಡಾಕ್ಟರ್ನ ಯಾರಾದ್ರೂ ಮಾಸ್ಕ್ ಹಾಕೊಂಡಿರೋನ್ನ ನೋಡಿದ್ರೆ ಮಗು ಹೆದರ್ಕೋಬಹುದು, ಎಲ್ಲ ಆಗ್ಬೋದು. ಆದ್ರೆ ಆ ಮಗುವಲ್ಲಿ ಇದ್ದಂತ ಹಾರ್ಟ್ ಪ್ರಾಬ್ಲಮ್ ಪರ್ಮನೆಂಟ್ ಆಗಿ ವಾಸಿ ಆಗಿದೆ. ಆ ಮಗು ಬಹಳ ಹೆಲ್ತಿಯಾಗಿ ಬೆಳೆದು ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಆಗಿ ಫಂಕ್ಷನ್ ಮಾಡೋದಕ್ಕೆ ಆಗತ್ತೆ. ದೊಡ್ಡವನಾದ್ಮೇಲೆ ಆ ಮಗುಗೆ ಅಥವಾ ದೊಡ್ಡವಳಾದ್ಮೇಲೆ ಹೇಳ್ಬೋದು, ನೋಡಿ ಹಿಂಗೆಲ್ಲ ಆಗಿತ್ತು, ನೋಡಿದ್ಯಾ ಈ ಫೋಟೋ ತೆಕ್ಕೊಂಡಿದ್ರು ಯಾರೋ ಅಂತೆಲ್ಲ ತೋರಿಸಿ ದೊಡ್ಡವನಾದ್ಮೇಲೆ ಎಕ್ಸ್ಪ್ಲೇನ್ ಮಾಡಿದ್ರೆ ಅರ್ಥ ಆಗುತ್ತೆ ಎಷ್ಟೋ ವರ್ಷಗಳಾದ್ಮೇಲೆ. ಆದ್ರೆ ಆ ವಿಂಡೋ ಇನ್ ಟೈಮ್ ಯಾವಾಗ ಡಾಕ್ಟರ್ ಕಸದ್ಕೊಂಡು ಹೋಗ್ತಾ ಇದ್ದಾರೆ, ಆಗ ಮಗುಗೆ ಏನ್ ಅನ್ಸುತ್ತೆ, ಯಾರೋ ಕ್ರೂರವಾಗಿ ನನ್ನ ಕಡೆ ನನ್ನನ್ನ ಟ್ರೀಟ್ ಮಾಡ್ತಾ ಇದ್ದಾರೆ, somebody is treating me so cruelly ಅಂತ ಅದಕ್ಕೆ ಅನ್ಸುತ್ತೆ. ಸೊ ಹೀಗೆ ಭಗವಂತ ಏನೇನು ಸಂದರ್ಭ ನಮ್ ಜೀವನದಲ್ಲಿ ಕೊಡ್ತಾನೋ ಅದನ್ನ ನಾವು ಬಾಯಲ್ಲಿ ಹೇಳೋದಕ್ಕೆ ಬಹಳ ಸುಲಭ. ಗಾಡ್ ಗಿವ್ಸ್ ಎವ್ರಿಥಿಂಗ್ ಫಾರ್ ಅವರ್ ಗುಡ್ ಅಂತ ಹೇಳೋದು ಬಹಳ ಸುಲಭ. ಆದ್ರೆ ಅಂತ ಸಂದರ್ಭ ಬಂದಾಗ ಅದನ್ನ ಸ್ವೀಕಾರ ಮಾಡಿ, ಅದನ್ನ ಇದು ಭಗವಂತನ ಕೃಪೆನೆ, ವಾಟ್ ಎವರ್ ಹ್ಯಾಪನ್ಸ್ ಥ್ರೂ ದ ಗ್ರೇಸ್ ಆಫ್ ಗಾಡ್. Therefore, the wise who know this perfectly worship me with great faith and devotion. So, Shraddhe Bhakti anta heladre, it is also part of accepting that whatever happens,
also comes from God, both good and bad, which the mind labels as good and bad. Both are coming from the same compassionate source, from the same divine source. It is coming to mold me, it is coming to take me to self-abidance. ಅಂತ ಅರ್ಥ ಮಾಡ್ಕೊಳ್ಳೋದು, ಇದಕ್ಕೆ ಸ್ವೀಕಾರ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇಟ್ ಇಸ್ ದ ಸೆಕೆಂಡ್ ಪೋರ್ಟಲ್ ಟು ಅಬಂಡೆನ್ಸ್ ಆರ್ ಸಮೃದ್ಧಿ ಅಂತ ನಾವು ಇಟ್ಕೋಬಹುದು. ಮೂರನೇ ಪೋರ್ಟಲ್ ಯಾವುದು ಅಂತ ನಾವು ನೋಡಿದ್ರೆ, ಎಂಬ್ರೇಸ್ ಯೋರ್ ಸ್ವಧರ್ಮ. ಸೊ ನನ್ನಲ್ಲಿ ಏನು ಒಳ್ಳೇದಿದೆಯೋ, ನನ್ನಿಂದ ಜಗತ್ತಿಗೆ ಏನಾಗಬೇಕಾಗಿದೆಯೋ ಅದು ಮಾತ್ರ ಈ ದೇಹ ಮನಸ್ಸು ಬುದ್ಧಿ ಮೂಲಕ ಆಗೋದಕ್ಕೆ ಸಾಧ್ಯ. ಅದಕ್ಕೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವ ಅನುಷ್ಠಿತಾತ್ ಸ್ವಭಾವ ನಿತ್ಯಂ ಕರ್ಮ ಕುರ್ವನ್ ನ ಆಪ್ನೋತಿ ಕಿಲ್ಬಿಷಂ. ಅಂದ್ರೆ ನನ್ನ ಸ್ವಧರ್ಮ, ನನ್ನ ಒಂದು ಕರ್ತವ್ಯ ಏನಿದೆ, ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ನೋಡಿದ್ರೆ ನನ್ನ ಆಪ್ಟಿಟ್ಯೂಡ್ ಏನಿದೆ, ನನಗೆ ಟುವರ್ಡ್ಸ್ ವಾಟ್ ಡು ಐ ಫೀಲ್ ಕಾಲ್ಡ್, ನನಗೆ ಯಾವ ಒಂದು ಪ್ರವೃತ್ತಿ, ಯಾವ ಒಂದು ವೃತ್ತಿಯನ್ನ ತೆಗೆದುಕೋಬೇಕು, ಯಾವ ಒಂದು ಸೇವೆಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೋಬೇಕು, ಆ ಒಂದು ಸೆಳೆತ ನನ್ನನ್ನ ಯಾವ ಕಡೆ ಕರ್ಕೊಂಡು ಹೋಗ್ತಾ ಇದೆ, ಆ ದಿಕ್ಕಿನಲ್ಲಿ ಹೋಗೋದು ಒಳ್ಳೇದು. ಯಾಕೆಂದ್ರೆ ಅದೇ ನನ್ನ ಜೀವನದ ಉದ್ದೇಶ, ನನ್ನ ಜೀವನದ ಗುರಿ ಅಂತ ಹೇಳ್ಬೋದು. ಸೊ ಅದನ್ನ ನಾವು ಡೆವಲಪ್ ಮಾಡಿಕೊಂಡು ಆ ಒಂದು ದಿಕ್ಕಿನಲ್ಲಿ ಕೆಲಸ ಮಾಡ್ಕೊಂಡು ಸೇವೆ ಮಾಡ್ಕೊಂಡು ಹೋದ್ರೆ ಅಲ್ಲಿ ಒಳಗಡೆ ಏನೇನ್ ಪೊಟೆನ್ಷಿಯಲ್ ಇದೆ, ನನ್ನಲ್ಲಿ ಇರುವಂತಹ ಎಲ್ಲ ಪೊಟೆನ್ಷಿಯಲ್ಲು ಹೊರಗೆ ವ್ಯಕ್ತಪಡಿಸೋದಕ್ಕೆ ನನಗೆ ಒಂದು ಅವಕಾಶ ಸಿಗತ್ತೆ. ಅದರಿಂದ ಲೋಕಹಿತ ಕಾರ್ಯ ನಡೆಯುತ್ತೆ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಇನ್ನೊಬ್ರು ಯಾರ್ದೋ ಬೇರೆಯವರ ಸ್ವಧರ್ಮ ನಾನ್ ಮಾಡ್ತೀನಿ, ಅವರ ಕರ್ತವ್ಯವನ್ನ ನಾನ್ ನಿರ್ವಹಿಸ್ತೀನಿ ಅಂತ ನಾನು ಹೋಗಿ ಅದನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ರು ಕೂಡ ನನ್ನ ಕರ್ತವ್ಯವನ್ನ ಅಷ್ಟು ಅಚ್ಚುಕಟ್ಟಾಗಿ ಮಾಡದೇ ಇದ್ರೂನು ಅಷ್ಟು ಒಳ್ಳೇದಲ್ಲ. ಅದು ನನ್ನ ಕರ್ತವ್ಯವನ್ನ ನಾನು ಮೊದಲು ನಿರ್ವಹಿಸ್ಬೇಕು, ನನ್ನ ಸ್ವಧರ್ಮವನ್ನ ನಾನು ಮೊದಲು ನಿರ್ವಹಿಸ್ಬೇಕು. ಆಗೇನಾಗತ್ತೆ, ಮನಃಶಾಂತಿ ಇರುತ್ತೆ. ನಾನು ಏನನ್ನ ಮಾಡ್ಬೇಕೋ ನನ್ನ ಜೀವನದಲ್ಲಿ ಮೊದಲು ಅದಕ್ಕೆ ನಾನು ಗಮನ ಕೊಟ್ಟು ಅದನ್ನ ಮುಗಿಸ್ಬಿಟ್ರೆ ಮೈ ಕಾನ್ಶಿಯನ್ಸ್ ಇಸ್ ಕ್ಲಿಯರ್. ನನ್ನ ಮನಸ್ಸಾಕ್ಷಿ ಬಹಳ ಶಾಂತವಾಗಿರುತ್ತೆ. ಇಲ್ದೆ ಹೋದ್ರೆ ನನ್ ಒಳಗಡೆ ಚುಚ್ತಾನೆ ಇರುತ್ತೆ, ಅಳಕಾಗತ್ತೆ. ನಾನು ಇದು ಮುಗಿಸ್ಬೇಕಾಗಿತ್ತು, ನಾನು ಮಾಡ್ಲಿಲ್ಲ, ನಾನು ಮುಗಿಸ್ಬೇಕಾಗಿತ್ತು, ನಾನು ಮಾಡ್ಲಿಲ್ಲ. ಅದನ್ನ ಮಾಡ್ಬೇಕಾಗತ್ತೆ. ಕ್ವೆಶ್ಚನ್ಸ್ ಅನ್ನ ಸ್ವಲ್ಪ ಎಂಡಲ್ಲಿ ತಗೊಳ್ಳೋಣ ಏನಾದ್ರು ಇದ್ರೆ, ಅಥವಾ ಇದಷ್ಟು ಪೋರ್ಟಲ್ಸ್ ಮುಗಿಸ್ಬಿಟ್ಟು ಕೊನೆಗೆ ಒಂದಿಷ್ಟು ನಿಮ್ ಇನ್ಸೈಟ್ಸ್ ಕೂಡ ನೀವು ಹಂಚ್ಕೋಬಹುದು, ಕ್ವೆಶ್ಚನ್ಸ್ ಕೂಡ ನೋಡ್ಬೋದು ಏನಾದ್ರು ಇದ್ರೆ. ಸೊ ನನ್ನ ಸ್ವಧರ್ಮ ನಾನು ಮಾಡಬೇಕು. ಇದಕ್ಕೆ ಒಂದು ಸ್ವೀಕಾರ ಮತ್ತೆ ಸ್ವಧರ್ಮ ಅದೆರಡನ್ನು ಕೂಡ ಒಂದು ರೀತಿಯಲ್ಲಿ ನಾವು ನೋಡ್ಬೋದು. ಇದು ಸ್ವಾಮಿ ಚಿನ್ಮಯಾನಂದರು ಹೇಳಿರುವಂತ ಒಂದು ಕಥೆ. ಒಬ್ಬ ಗೋಪಾಲ ಅಂತ ಇರ್ತಾನೆ. ಅವನು ಸಣ್ಣ ಹುಡುಗ ಆಗಿರೋದ್ರಿಂದ ಆಗಿದ್ದ ಸಮಯದಲ್ಲಿ ಆವಾಗ್ಲಿಂದನು ಒಂದು ಶಿವನ ದೇವಸ್ಥಾನದಲ್ಲಿ ಅವನು ಗಂಟೆ ಹೊಡೆಯೋ ಕೆಲಸ ಅವನಿಗೆ. ಸುತ್ತಮುತ್ತ ಎಲ್ಲ ಸ್ವಲ್ಪ ಗುಡಿಸೋದು. ಮಂಗಳಾರತಿ ಟೈಮಲ್ಲಿ ಈಗ ಅದಕ್ಕೆ ಮೆಷಿನ್ಗಳು ಇಟ್ಬಿಟ್ಟಿದ್ದಾರೆ, ನೋಡ್ತೀವಿ ನಾವು ಎಷ್ಟೋ ದೇವಸ್ಥಾನಗಳಲ್ಲಿ ಮೆಷಿನ್ ಗಂಟೆ ಹೊಡೆಯುತ್ತೆ. ಭಕ್ತರು ಪಾಪ ಆ ಟೈಮಲ್ಲಿ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಮೆಷಿನ್ಗಳು ಗಂಟೆಯನ್ನು ಹೊಡೆಯುತ್ತೆ. ಸೊ ಇವನು ಗೋಪಾಲ ಏನ್ ಮಾಡ್ತಿದ್ದ, ಪ್ರತಿ ಸಲ ಮಂಗಳಾರತಿ ನಡಿಬೇಕು, ಮಹಾಮಂಗಳಾರತಿ ನಡಿಬೇಕು ಅಂದಾಗ ಗಂಟೆಯನ್ನ ಒಂದೇ ಸಮ ಬಾರಿಸೋನು. ಅದು ಅವನ ಕೆಲಸ ಆಗಿತ್ತು. ಅದಕ್ಕೆ ಅವನಿಗೊಂದು ಸಂಬಳ ಕೊಡ್ತಿದ್ರು. ಹಾಗೆ ಅವನು ಬೆಳ್ಕೊಂಡು ಸಣ್ಣ ಒಂದು 6 ವಯಸ್ಸು 8 ವಯಸ್ಸು ಹುಡುಗ ಆಗಿದ್ದಾಗ ಆ ಕೆಲ್ಸಕ್ಕೆ ಸೇರ್ಕೊಂಡು ಅದೇ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದ. ಸುಮಾರು 20 ವರ್ಷ ಆಗಿದೆ ಅವನ್ಗೆ. ಅವನ್ ಸ್ಕೂಲ್ಗೂ ಹೋಗ್ಲಿಲ್ಲ, ಓದಕ್ಕೆ ಬರೆಯಕ್ಕೆ ಏನು ಕಲೀಲಿಲ್ಲ. ಇದ್ದಕ್ಕಿದ್ದಂಗೆ ಒಂದು ಟ್ರಸ್ಟ್ ಆ ಒಂದು ದೇವಸ್ಥಾನವನ್ನ ನಡೆಸ್ತಾ ಇತ್ತು, ಮ್ಯಾನೇಜ್ ಮಾಡ್ತಿತ್ತು. ಸೊ ಆ ಟ್ರಸ್ಟ್ನವರು ಏನ್ ಮಾಡಿದ್ರು, ಒಂದು ಮೀಟಿಂಗ್ ಮಾಡ್ಬಿಟ್ಟು
ಒಂದು ರೂಲ್ ಅನ್ನ ಜಾರಿಗೆ ತಂದ್ರು. ಅವ್ರು ಹೇಳಿದ್ರು, ಯಾರ್ಯಾರು ನಮ್ಮ ದೇವಸ್ಥಾನದಲ್ಲಿ ಸೇವೆಯನ್ನ ಸಲ್ಲಿಸ್ತಾರೋ, ಕೆಲಸವನ್ನು ಮಾಡ್ತಾರೋ, ಎಲ್ಲರೂ ಕೂಡ ದೇ ಶುಡ್ ಬಿ ಲಿಟ್ರೇಟ್. ಒಂದು 10ನೇ ಕ್ಲಾಸ್ ಆದ್ರೂ ಓದಿರ್ಬೇಕು. ಇಲ್ದೆ ಹೋದ್ರೆ ಇಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಇನ್ಮೇಲಿಂದ ಅಂತ ಒಂದು ರೂಲ್ ಅನ್ನ ತಂದ್ಬಿಟ್ರು. ನನ್ ಗೋಪಾಲ ಏನ್ ಮಾಡ್ತಾನೆ, ಅವ್ನ್ ಕ್ಲಾಸ್ಗೆ ಹೋಗಿಲ್ಲ, ಸ್ಕೂಲ್ಗೆ ಹೋಗಿಲ್ಲ, ಓದಕ್ಕೂ ಬರೆಯಲ್ಲ, ಬರೆಯಕ್ಕೂ ಆಗಲ್ಲ ಅವನ್ಗೆ. ಅವನ್ ಕೆಲ್ಸ ಓವರ್ ನೈಟ್ ಹೊರಟೋಯ್ತು. ಇದ್ದಕ್ಕಿದ್ದಂಗೆ ಹಿಂದಿನ ದಿನ ಹೋಗಿದ್ದಾನೆ, ಮಾರನೇ ದಿನ ಹೋಗ್ತಾನೆ ದೇವಸ್ಥಾನಕ್ಕೆ. ಇಲ್ಲಪ್ಪ, ಇವತ್ತಿಂದ ಇನ್ಮೇಲಿಂದ ಇಲ್ಲಿ ಕೆಲಸ ಮಾಡಕ್ಕಾಗಲ್ಲ, ಈ ತರ ಒಂದು ರೂಲ್ ಬಂದ್ಬಿಟ್ಟಿದೆ ಅಂತ ಪುರೋಹಿತರು ಹೇಳ್ತಾರೆ. ಅವನ್ಗೆ ಇಟ್ ಫೀಲ್ಸ್ ಲೈಕ್ ದ ಬಾಟಮ್ ಹ್ಯಾಸ್ ಡ್ರಾಪ್ಡ್ ಔಟ್ ಆಫ್ ಹಿಸ್ ವರ್ಲ್ಡ್. ಇದೇನಪ್ಪ, ನನ್ ಜೀವನಾನೇ ತಳ್ಕೆಳಕಾಗೋಯ್ತಲ್ಲ, ನನ್ಗೆ ಬರೋದೇ ಇದು ಒಂದೇ ನನಗೆ ಟ್ರೈನಿಂಗ್ ಆಗಿರೋದು, ಇನ್ನೇನು ಬರಲ್ಲ ನನ್ಗೆ, ನಾನು ಏನ್ ಮಾಡೋದು ಅಂತ ಹೇಳಿ ದೇವಸ್ಥಾನ ಹತ್ತಕ್ಕೆ ಒಂದು ಸುಮಾರು 8-10 ಮೆಟ್ಲುಗಳಿವೆ. ದೇವಸ್ಥಾನದೊಳಗಡೆ ಹೋಗ್ಬೇಕಾದ್ರೆ ಆ ಮೆಟ್ಲು ಮೇಲೆ ಕೂತ್ಕೊಂಡು ಭಗವಂತನನ್ನ ಕೇಳ್ತಾ ಇದ್ದಾನೆ, ಇಲ್ಲ ಶಿವ, ನಿನ್ಗೆ ಇಷ್ಟು ವರ್ಷ ನಿನ್ಗೆ ಭಕ್ತಿಯಿಂದ ನಾನು ಸೇವೆ ಮಾಡ್ದೆ, ಇದೇನ ಕೊಟ್ಟಿದ್ದಿ ನನ್ ಪ್ರಸಾದ? ನಾನ್ ಅನ್ಕೊಂಡಿದ್ದೆ ಇಡೀ ಜೀವನ ನಾನು ಇದೊಂದನ್ನೇ ಮಾಡ್ಕೊಂಡಿರ್ತೀನಿ ಅಂತ ಅನ್ಕೊಂಡಿದ್ದೆ, ಇದೇ ನನ್ ಸ್ವಧರ್ಮ ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ಇದನ್ನ ಕಸದ್ಕೊಂಡ್ಬಿಟ್ಟಿಯಲ್ಲ, ಈಗ ನಾನು ಏನ್ ಮಾಡ್ಬೇಕು ಹೇಳು ಅಂತ ಭಗವಂತನ ಜೊತೆ ಇನ್ನರ್ ಡೈಲಾಗ್ ನಡ್ಸ್ಕೊಂಡು ಕೂತಿದ್ದಾನ. ಮಟ್ಟ ಮಧ್ಯಾಹ್ನ ಬೇಸ್ಗೆ ಜೋರಾಗಿ ಬಿಸಿಲಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾನೆ. ಅವನ್ಗೇನೋ ಒಂಥರ ದಿಗ್ಭ್ರಾಂತ ಆಗ್ಬಿಟ್ಟಿದೆ. 1 ಗಂಟೆ ಕೂತಿದ್ದಾನೆ, 2 ಗಂಟೆ ಕೂತಿದ್ದಾನೆ, ಮೈಯೆಲ್ಲ ಬೇವ್ತೋಯ್ತು, ಬಿಸಿ ಆಗೋಯ್ತು. ತಲೆ ಒಂದ್ ಕಡೆ ಬಿಸಿ ಆಗಿದೆ ಆಗ್ಲೇ, ನಿಜವಾಗ್ಲೂ ಫಿಸಿಕಲ್ ಆಗು ಬಿಸಿ ಆಗ್ಬಿಡ್ತು. ಸರಿ, ಅವನ್ಗೆ ಒಂದ್ ಸ್ವಲ್ಪ ನೀರ್ ಕುಡಿಬೇಕು. ದೇವಸ್ಥಾನ ಮುಚ್ಚಿಬಿಟ್ಟಿದೆ, ಟೈಮ್ ಆಗೋಯ್ತು, 12 ಗಂಟೆ ಆಗ್ಬಿಟ್ಟಿದೆ, 12:30 ಆಯ್ತು. ದೇವಸ್ಥಾನ ಮುಚ್ಕೊಂಡು ಹೋಗಿದ್ದಾರೆ. ಸಂಜೆ ಬಂದು ತೆಗಿಯೋದು. ಏನಪ್ಪ ಮಾಡೋದು, ಒಂದ್ ಸ್ವಲ್ಪ ನೀರ್ ಬೇಕು, ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಜ್ಯೂಸ್ ಇದ್ರೆ, ತಣ್ಣಗೆ ಯಾರಾದ್ರೂ ಜ್ಯೂಸ್ ಕೊಟ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅವ್ನ್ ಜೇಬಲ್ಲಿ ಒಂದ್ ಸ್ವಲ್ಪ ದುಡ್ಡಿದೆ. ಸುತ್ತಮುತ್ತ ರೋಡಲ್ಲಿ ಉದ್ದದ ಬೀದಿ, ಆ ಕಡೆ ಹೋಗ್ತಾನೆ ಈ ಕಡೆ ಹೋಗ್ತಾನೆ, ಎಲ್ಲೂ ಒಂದ್ ಜ್ಯೂಸ್ ಅಂಗಡಿನೂ ಇಲ್ಲ. ಆಗ ಇದ್ದಕ್ಕಿದ್ದಂಗೆ ಅವನ್ಗೆ ಒಂದು ಐಡಿಯಾ ಬರುತ್ತೆ, ನಾನ್ ಯಾಕೆ ಇಲ್ಲೊಂದು ಜ್ಯೂಸ್ ಅಂಗಡಿ ತೆಗಿಬಾರ್ದು? ಇಲ್ಲಿ ಜ್ಯೂಸ್ ಅಂಗಡಿನೇ ಇಲ್ವಲ್ಲ, ನಂತರ ಬಾಡಿಗೆಗೆ ದುಡ್ಡಿಲ್ಲ, ಬೇಡ, ಇಲ್ಲಿ ಒಂದ್ ಮರ ಇದೆ, ಈ ಮರದಡಿಲಿ ಒಂದು ಮನೇಲಿ ಒಂದು ಫೋಲ್ಡಿಂಗ್ ಟೇಬಲ್ ಇದೆ, ತಂದು ಹಾಕೊಂಡ್ಬಿಟ್ಟು ನಿಂಬೆ ಹಣ್ಣು ಜ್ಯೂಸ್ ಮಾರಕ್ ಶುರು ಮಾಡ್ತೀನಿ, ಜಾಸ್ತಿ ಬಂಡವಾಳ ಬೇಡ ಅದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ನಿಂಬೆ ಹಣ್ಣು ಜ್ಯೂಸ್ ಅನ್ನ ಮಾರೋದಕ್ಕೆ ಆರಂಭ ಮಾಡ್ತಾನೆ. ದಿನ ನಿಂಬೆ ಹಣ್ಣು ಜ್ಯೂಸ್ ಮಾರ್ತಾ ಇದ್ದಾನೆ. ಸುಮಾರು ಜನ ಬಂದು ಅವನ ಹತ್ರ ಕೊಂಡ್ಕೊಂಡು ನಿಂಬೆಹಣ್ಣು ಜ್ಯೂಸು ಆನಂದಿಸ್ತಾ ಇರ್ತಾರೆ. ಸಾಕಷ್ಟು ದುಡ್ಡು ಶೇಖರಣೆ ಆಗತ್ತು. ಸರಿ, ಆ ದುಡ್ಡನ್ನ ತೆಗೆದುಕೊಂಡು ಒಂದ್ ಕಡೆ ಸಣ್ಣ ಜ್ಯೂಸ್ ಅಂಗಡಿ ಶುರು ಮಾಡ್ತಾನೆ. ಅಲ್ಲಿ ಇನ್ನೂ ಚೆನ್ನಾಗಿ ದುಡ್ಡು ಶೇಖರಣೆ ಆಗುತ್ತೆ. ಒಂದು ಸಣ್ಣ ರೆಸ್ಟೋರೆಂಟ್ ಅನ್ನ ತೆಗಿತಾನೆ, ದರ್ಶಿನಿ ರೆಸ್ಟೋರೆಂಟ್. ಅಲ್ಲೂ ಒಳ್ಳೆ ವ್ಯಾಪಾರ. ಒಂದು ಚೇನ್ ಅನ್ನ ತೆಗೆದ್ಬಿಡ್ತಾನೆ, ಗೋಪಾಲ್ಸ್ ಈಟರಿ. ಎಲ್ಲ ಕಡೆ ಒಂದು ದೊಡ್ಡ ಚೇನ್, ಬೇರೆ ಬೇರೆ ಕಡೆ ಗೋಪಾಲ್ಸ್ ಅಂದ ತಕ್ಷಣ, ಓ ಇಲ್ಲಿ ಬಹಳ ಚೆನ್ನಾಗಿರುತ್ತೆ, ಬನ್ನಿ ತಿನ್ನೋಣ ಅಂತ ಜನ ಹೋಗ್ತಿರ್ತಾರೆ. ಸರಿ, ಬ್ಯಾಂಕ್ ಅಲ್ಲಿ ಒಂದು ಬಹಳ ದುಡ್ಡು ಶೇಖರಣೆ ಆಗ್ಬಿಟ್ಟಿದೆ, ಕೋಟಿಗಟ್ಲೆ ಶೇಖರಣೆ ಆಗ್ತಾ ಇದೆ. ಆ ಮ್ಯಾನೇಜರ್ ನೋಡ್ತಾರೆ, ಬ್ಯಾಂಕ್ ಮ್ಯಾನೇಜರ್, ಇವನ್ ಯಾಕೆ ಸೇವಿಂಗ್ ಅಕೌಂಟ್ ಅಲ್ಲಿ ಇಟ್ಟಿದಾನಲ್ಲ ಅಂತ ಹೇಳಿ ಗೋಪಾಲನ ಕರೆಸ್ಬಿಟ್ಟು ಹೇಳ್ತಾರೆ, ನೋಡಿ ನಿಮ್ದು FD ಹಾಕ್ತೀನಿ, ಬೇರೆ ಕಡೆ ಹಾಕ್ಬೋದು, ಚೆನ್ನಾಗಿ ಇಂಟ್ರೆಸ್ಟ್ ಬೆಳೆಯುತ್ತೆ ಅಂತ ಫಾರ್ಮ್ ಎಲ್ಲ ಫಿಲ್ ಮಾಡಿದೀನಿ, ನೀವು ಇಲ್ಲೊಂದು ಸೈನ್ ಮಾಡ್ಬಿಟ್ರೆ ಸಾಕು ಅಂತ ಅವ್ನ ಮುಂದೆ ಹೇಳ್ತಾರೆ. ಆಗ ಗೋಪಾಲ್ ಅಂತಾನೆ, ನಾನು ಹೆಬ್ಬೆಟ್ಟು ಒತ್ಬೇಕಪ್ಪ, ಇದು ಇಂಕ್ ಕೊಡಿ ಅಂತಾನೆ, ಇಂಕ್ ಪ್ಯಾಡ್ ಕೊಡಿ. ಏನ್ ಸರ್ ನೀವು ಕೋಟ್ಯಾಧೀಶ್ವರರಾಗಿದ್ದೀರಾ, ನಿಮ್ಗೆ ಓದಕ್ ಬರೆಯಕ್ ಬರಲ್ವಾ? ನೀವು ಓದಕ್ ಬರೆಯಕ್ ಬಂದ್ಬಿಟ್ಟಿದ್ರೆ ಬಿಲ್ ಗೇಟ್ಸ್ನು ಮೀರಿಸ್ಬಿಡ್ತಿದ್ರು ಏನೋ. ಅದಕ್ಕೆ ಗೋಪಾಲು ಚೆನ್ನಾಗಿ ನಕ್ಬಿಡ್ತಾನೆ, ನನಗೆ ಓದಕ್ ಬರೆಯಕ್ ಬಂದಿದ್ರೆ ಇವತ್ತು ನಾನು ಶಿವನ ದೇವಸ್ಥಾನದಲ್ಲಿ ಗಂಟೆ ಬಾರಿಸ್ಕೊಂಡು ಅಲ್ಲೇ ಕೆಲಸ ಮಾಡ್ತಿದ್ನಪ್ಪ. ಓದಕ್ ಬರೆಯಕ್ ಬರಲ್ಲ, ಆದ್ರಿಂದ ಕೋಟ್ಯಾಧೀಶ್ವರ ಆಗೋದಕ್ ಸಾಧ್ಯ ಆಯ್ತು. ಸೊ ಭಗವಂತ ಒಂದೊಂದು ನಮ್ಗೆ ಸಂದರ್ಭ ಕೊಟ್ಟಾಗ್ಲೂ ಕೂಡ
ನಮ್ಮ ಸ್ವಧರ್ಮ ಹೇಗೆ ಹೊರಗೆ ಬರ್ಬೋದು, ಅದ್ ಹೆಂಗೆ ಪಾಲಿಶ್ ಆಗತ್ತೆ, ಅದರಿಂದ ಹೆಂಗೆ ಲೋಕಹಿತ ಆಗ್ಬೋದು, ಅದರಿಂದ ನಮ್ಮ ಎಲ್ಲ ರೀತಿಯಲ್ಲಿ ಬೆಳವಣಿಗೆ ಹೇಗಾಗ್ಬೋದು, ಕೊನೆಗೆ ಆಧ್ಯಾತ್ಮದ ಒಂದು ಉದ್ದೇಶ ಅದ್ ಹೇಗೆ ನಾವು ತಲುಪ್ಬೋದು ಅನ್ನೋ ಒಂದು ದೃಷ್ಟಿಯಿಂದಾನೇ ಪ್ರತಿಯೊಂದು ಸಂದರ್ಭ ನಮಗೆ ಬರ್ತಾ ಇರುತ್ತೆ. ಅದಕ್ಕೆ 3ನೇ ದ್ವಾರ ಹೇಳುತ್ತೆ, ನಿನ್ನ ಸ್ವಧರ್ಮವನ್ನ ಅಪ್ಪಿಕೋ. ಅದನ್ನೇ ಶ್ರೀಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾನೆ, ಎಂಬ್ರೇಸ್ ಯುವರ್ ಸ್ವಧರ್ಮ. ಸೊ 4ನೇ ಒಂದು ದ್ವಾರ ಏನಿದೆ ಅಂತ ನಾವು ನೋಡಿದ್ರೆ, ಈ ಸಮೃದ್ಧಿ ಅಂತ ನಾವು ಹೊರಗಡೆ ಹುಡುಕ್ತಾ ಇದ್ರೆ ಅದು ನಮ್ ಒಳಗೆ ಇದೆ, ಹೊರಗಡೆ ಎಲ್ಲೂ ಇಲ್ಲ. ಅದು ಹೊರಗಡೆ ಇದ್ದಂಗೆ ಕಾಣಿಸುತ್ತೆ ನಮ್ಗೆ ಅಷ್ಟೆ. ಇಟ್ ಇಸ್ ಓನ್ಲಿ ಅಪರೆಂಟ್. ಅದು ಬರೀ ಕಾಣಿಸೋ ರೀತಿ ಅಷ್ಟೇ. ಅದೊಂದು ಮರೀಚಿಕೆ. ಇಟ್ಸ್ ಅನ್ ಇಲ್ಯೂಷನ್, ಇಟ್ ಇಸ್ ಅ ಮಿರಾಜ್. ನಿಜವಾಗ್ಲೂ ಎಲ್ಲಿದೆ ಅಬಂಡೆನ್ಸು? ಇಟ್ ಇಸ್ ಅನ್ ಆಟಿಟ್ಯೂಡ್, ಇಟ್ ಲೈಸ್ ವಿತ್ ಇನ್ ಮೀ. ಇದು 4ನೇ ದ್ವಾರ. ಸೊ ಇದು ನನ್ನ ಒಳಗೆ ಇದೆ ಅನ್ನೋದಕ್ಕೆ ಶ್ರೀಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ 10ನೇ ಚಾಪ್ಟರ್ 39ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಿದ್ದಾನೆ, ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದ್ ಅಹಂ ಅರ್ಜುನ ನ ತದ್ ಅಸ್ತಿ ವಿನಾ ಯತ್ ಸ್ಯಾನ್ ಮಯಾ ಭೂತಂ ಅಕ್ಷರ ಅಚರಂ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಇಲ್ಲೊಂದು ಪಿಕ್ಚರ್ ಅಲ್ಲಿ ನೋಡಿದ್ರೆ ಒಂದು ಬೀಜ ಮೊಳಕೆ ಬರ್ತಾ ಇದೆ. ಶ್ರೀಕೃಷ್ಣ ಹೇಳ್ತಾನೆ, ಐ ಆಮ್ ದ ಜನರೇಟಿಂಗ್ ಸೀಡ್ಸ್ ಆಫ್ ಆಲ್ ಲಿವಿಂಗ್ ಬೀಯಿಂಗ್ಸ್. ಎಲ್ಲ ಮನುಷ್ಯರು, ಓಡಾಡುವಂಥವ್ರು, ಓಡಾಡದೇ ಇರುವಂಥವ್ರು. ಇದು ನೋಡಿ, ಈಶಾವಾಸ್ಯಂ ಇದಂ ಸರ್ವಂ ಇಂದ ಶುರು ಮಾಡಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಅದೇ ಸತ್ಯ ಭಗವಂತ ನಮ್ಮ ಮುಂದೆ ಇಡ್ತಾ ಇದ್ದಾನೆ. ಋಷಿಗಳು ಮುನಿಗಳು ನಮ್ಮ ಮುಂದೆ ಇಡ್ತಾ ಇದ್ದಾರೆ, ಶಾಸ್ತ್ರಗಳ ಮೂಲಕ ಅಥವಾ ಪುರಾಣ ಕಥೆಗಳ ಮೂಲಕ. ಇಲ್ಲಿ ಚರಾಚರಮ್ಮೆ, ಓಡಾಡುವಂತ ಒಂದು ಜೀವ ಅಥವಾ ಓಡಾಡದೇ ಇರುವಂತ ಒಂದು ವಸ್ತು ಯಾವುದು ಕೂಡ ನಾನಿಲ್ದೆ ಇರೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಕಾನ್ಶಿಯಸ್ನೆಸ್ ಅಥವಾ ಅವೇರ್ನೆಸ್ ಅದು ಆಧಾರ. ಇಡೀ ಪ್ರಪಂಚಕ್ಕೆ, ಇಡೀ ಸೃಷ್ಟಿಗೆ ಅದೇ ಆಧಾರ. ಆ ಆಧಾರ ಇಲ್ಲದೆ ಹೋದ್ರೆ ಪ್ರಪಂಚನೇ ಇರೋದಕ್ಕೆ ಸಾಧ್ಯ ಇಲ್ಲ. ಜೀವ ಪ್ರಾಣ ಅಂತ ನಾವು ಏನನ್ನ ಹೇಳ್ತೀವಿ, ನಿರ್ಜೀವ ವಸ್ತು, ಜಡ ವಸ್ತು. ಈ ದೇಹ ಮನಸ್ಸು ಬುದ್ಧಿ ಕೂಡ ಜಡ. ಅದಕ್ಕೆ ಜೀವ ಅಥವಾ ಪ್ರಾಣ ಅಥವಾ ಅದು ನಿಜವಾಗ್ಲೂ ಕೆಲಸ ಮಾಡೋದು, ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಚೈತನ್ಯ ಬೇಕು. ಆ ಚೈತನ್ಯ ಇಲ್ಲದೆ ಹೋದ್ರೆ, ಆ ಚೇತನ ಇಲ್ಲದೆ ಹೋದ್ರೆ, ಆ ಅರಿವಿನ ಶಕ್ತಿ ಇಲ್ಲದೆ ಹೋದ್ರೆ ಯಾವುದು ಕೂಡ ಕೆಲಸ ಮಾಡೋದಿಲ್ಲ. ತೃಣಮಪಿ ನ ಚಲತಿ ತೇನ ವಿನ. ನಿನ್ನ ಇಚ್ಛೆ ಇಲ್ಲದೆ ಹೋದ್ರೆ ಒಂದು ಹುಲ್ಲಿನ ಕಡ್ಡಿ ಕೂಡ ಅಲ್ಲಾಡೋದಿಲ್ಲ. ಅಂದ್ರೆ ನಾನು ಒಂದು ಉಸಿರನ್ನ ಹಿಡ್ಕೋಬೇಕು, ಒಂದ್ ಬೆರಳನ್ನ ಅಲ್ಲಾಡಿಸ್ಬೇಕು, ಒಂದ್ ಮಾತನ್ನ ಆಡ್ಬೇಕು, ಒಂದ್ ಮಾತನ್ನ ಆಲಿಸ್ಬೇಕು, ಯೋಚನೆ ಮಾಡ್ಬೇಕು, ಏನ್ ಮಾಡ್ಬೇಕಿದ್ರು ಆ ಚೈತನ್ಯ ನನಗೆ ಬೇಕು. ಚೇತನ ಇರ್ಬೇಕು, ಅರಿವಿರ್ಬೇಕು, ಅದರ ಒಂದು ಆತ್ಮದ ಬೆಳಕು, ಆತ್ಮ ಜ್ಯೋತಿ ಈ ದೇಹ ಮನಸ್ಸು ಬುದ್ಧಿ ಮೇಲೆ ಬೀಳ್ಬೇಕು. ಆಗ್ಲೇ ಅದು ಜೀವಂತವಾಗುತ್ತೆ ಅಂತ ನಾವು ಬಿಟ್ವೀನ್ ದ ಲೈನ್ಸ್ ಓದ್ಬೋದು. ಸೊ ನಮ್ಮಲ್ಲೂ ಕೂಡ ಅದೇ ಬೀಜದ ಒಂದು, ಆ ಬೀಜದಲ್ಲಿ ಹೇಗೆ ದೊಡ್ಡ ಮರ, ಹೆಮ್ಮರ ಅಡಗಿದೆಯೋ, ಜಸ್ಟ್ ಆಸ್ ಅ ಹ್ಯೂಜ್ ಬ್ಯಾನಿಯನ್ ಟ್ರೀ ಈಸ್ ಹಿಡನ್ ಇನ್ ಅ ಸ್ಮಾಲ್ ಸೀಡ್, ಅದೇ ರೀತಿ ನಮ್ಮ ಪ್ರತಿಯೊಬ್ಬರಲ್ಲೂ ಕೂಡ ಈ ಚೈತನ್ಯ ಅಡಕೊಂಡಿದೆ, ನಮ್ಮ ಒಳಗೆ ಇದೆ. ಆ ಸಮೃದ್ಧಿ ಅನ್ನೋದು ನಮ್ಮ ಒಳಗೆ ಇದೆ. ಅದನ್ನ ಹೊರಗೆ ತರಬೇಕಷ್ಟೆ. ಫಸ್ಟ್ ನಾವು ಇದಕ್ಕೆ ಏನ್ ಅರ್ಥ ಮಾಡ್ಕೋಬೇಕು, ಹೊರಗೆಲ್ಲ ಸಮೃದ್ಧಿ ಇರೋದು ನನ್ನ ಒಳಗೆ ಇದೆ, ಅದನ್ನ ನಾನು ಹೊರಗೆ ಒಂದು ವ್ಯಕ್ತಪಡಿಸ್ಬೇಕಷ್ಟೆ. ಒಳಗೆ ನಾನು ಗುರುತಿಸ್ಕೊಂಡ ತಕ್ಷಣ ಅದು ಹೊರಗೆ ವ್ಯಕ್ತ ಆಗೋದಕ್ಕೆ ಆರಂಭ ಆಗತ್ತೆ ಅಂತ ಅರ್ಥ ಮಾಡ್ಕೋಬೇಕು ನಾವು. ಸೊ ಇದು 4ನೇ ದ್ವಾರ. ಅದು ನಮ್ಗೆ ಯಾವಾಗ ಅರ್ಥ ಆಗುತ್ತೋ ಈ ಸತ್ಯ, ಆಗ ನಾವು 4ನೇ ದ್ವಾರವನ್ನ ಪ್ರವೇಶ ಮಾಡಿದೀವಿ ಅಂತ ಹೇಳ್ಬೋದು. ಆಗ 5ನೇ ಒಂದು ದ್ವಾರ. 5ನೇ ದ್ವಾರ ಅಂದ್ರೆ ಏನು?
ಧರ್ಮ ಅನ್ನೋದು ತುಂಬಾ ಮುಖ್ಯ. ಧರ್ಮ ಇನ್ವೈಟ್ಸ್ ಅಬಂಡೆನ್ಸ್. ಧಾರ್ಮಿಕ ಜೀವನ ನಾವು ನಡೆಸಲಿಲ್ಲ ಅಂತ ಹೇಳಿದ್ರೆ ಸಮೃದ್ಧಿ ನಮ್ಮ ಜೀವನಕ್ಕೆ ಬಂದಾಗಿದ್ರೂನು ಮತ್ತೆ ಅದು ಹೊರಟೋಗತ್ತೆ. ನಾರಾಯಣ ಇರೋ ಕಡೆ ಲಕ್ಷ್ಮಿ ನಿಲ್ತಾಳೆ. ಲಕ್ಷ್ಮಿ ಅಂದ್ರೆ ನಾವು ಬರೀ ನಾವು ಹಣ, ಧನ, ಸಂಪತ್ತು ಅಂತ ನೋಡೋದಲ್ಲ. ಲಕ್ಷ್ಮಿ ಅಂತ ಹೇಳಿದ್ರೆ ಮನಃಶಾಂತಿನೂ ಲಕ್ಷ್ಮಿನೇ, ಆನಂದನೂ ಲಕ್ಷ್ಮಿನೇ, ಅಂತರಂಗದ ಸಂಪತ್ತು ಏನೇನಿದೆ ನಮ್ಮಲ್ಲಿ ಅಷ್ಟಲಕ್ಷ್ಮಿಯರಲ್ಲಿ ಒಂದು ಶಾಂತಿ ಸಂಪತ್ತು. ಯಾ ದೇವಿ ಸರ್ವಭೂತೇಶು ಶಾಂತಿ ರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಅಂದ್ರೆ ಶಾಂತಿ ರೂಪದಲ್ಲೂ ನಮ್ಮಲ್ಲಿದ್ದಾಳೆ, ಪ್ರೇಮ ರೂಪದಲ್ಲೂ ನಮ್ಮಲ್ಲಿದ್ದಾಳೆ. ಎಲ್ಲ ಅಂತರಂಗದ ಸಂಪತ್ತು ಅದು ಕೂಡ ಇರಬೇಕು. ಸೊ ಯಾವಾಗ ನಾವು ಧಾರ್ಮಿಕ ಜೀವನ ನಡೆಸ್ತೀವಿ ಶಾಂತಿ ಇರುತ್ತೆ ನಮ್ಮಲ್ಲಿ. ಹೊರಗಡೆ ನಮ್ಮ ಹತ್ರ ತುಂಬಾ ಸಂಪತ್ತು ಇಲ್ಲದೆ ಇರ್ಬೋದು. ನಿಮ್ಮಲ್ಲಿ ಎಷ್ಟೋ ಜನ ಅದನ್ನ ಹೇಳಿದ್ರಿ ಹಂಚ್ಕೊಂಡಾಗ. ಸಂಪತ್ತು ತುಂಬಾ ಇಲ್ಲದೆ ಇರ್ಬೋದು, ಆದ್ರೆ ಮನಃಶಾಂತಿ ಇದ್ರೆ ಎಲ್ಲದಕ್ಕಿಂತ ದೊಡ್ಡ ಸಂಪತ್ತದು. ಎಲ್ಲರ ಬಗ್ಗೆ ಪ್ರೇಮ ಇದ್ರೆ, ಕಾಳಜಿ ಇದ್ರೆ, ಇಫ್ ಐ ಆಮ್ ಎಂಪಥೆಟಿಕ್ ಟುವರ್ಡ್ಸ್ ಅದರ್ ಪೀಪಲ್, ಇಫ್ ಐ ಆಮ್ ಕಂಪ್ಯಾಷನೇಟ್ ಟುವರ್ಡ್ಸ್ ಅದರ್ ಪೀಪಲ್, ದಟ್ ಈಸ್ ಅ ಗ್ರೇಟ್ ಡೀಲ್ ಆಫ್ ಅಬಂಡೆನ್ಸ್. ಅಬಂಡೆನ್ಸ್ ಇಸ್ ಸಿಂಪ್ಲಿ ಫ್ಲೋಯಿಂಗ್ ಅಂಡ್ ಫ್ಲೋಯಿಂಗ್ ಇನ್ ಮೈ ಲೈಫ್. ಸೊ ಅದಕ್ಕೆ ಶ್ರೀಕೃಷ್ಣ ಇದು ಬಹಳ ಫೇಮಸ್. ಇದು ನಮ್ಮ ಅವಾಗ ಮಹಾಭಾರತ ಸೀರಿಯಲ್ ಬರ್ತಾ ಇದ್ದಾಗಲೂ ದಿಸ್ ಯೂಸ್ ಟು ಬಿ ದ ಟೈಟಲ್ ಸಾಂಗ್. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅಂದ್ರೆ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ 4ನೇ ಚಾಪ್ಟರ್ 7ನೇ ಶ್ಲೋಕದಲ್ಲಿ, ಯಾವಾಗ ಪ್ರಪಂಚದಲ್ಲಿ ಸಮಾಜದಲ್ಲಿ ಧರ್ಮ ಕುಗ್ತಾ ಹೋಗುತ್ತೋ, ಅಧರ್ಮ ಹಿಗ್ತಾ ಹೋಗುತ್ತೋ, ಅಂತ ಸಮಯದಲ್ಲಿ ಅರ್ಜುನ ನಾನು ಅವತರಿಸ್ತೀನಿ ಭೂಮಿ ಮೇಲೆ ಅಂತ. ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ನಾವು ಹೇಳ್ಬೋದು, ಯಾವಾಗ ನಮ್ಮ ಜೀವನದಲ್ಲಿ ಅಧರ್ಮದ ಕಡೆ ಗೊತ್ತಿದ್ದೋ ಗೊತ್ತಿಲ್ದೇನೋ, ಅಧರ್ಮ ಅಂತ ಹೇಳಿದ್ರೆ ನಾನು ಯಾರಿಗೋ ಮೋಸ ಮಾಡ್ಬೇಕು, ದರೋಡೆ ಮಾಡ್ಬೇಕು, ಅಥವಾ ಅತ್ಯಾಚಾರ ಮಾಡ್ಬೇಕು, ಆ ರೀತಿ ಅಲ್ಲ. ಇಟ್ ಬಿಕಮ್ಸ್ ಮೋರ್ ಅಂಡ್ ಮೋರ್ ಸಟಲ್. ಅಂದ್ರೆ ನಮ್ಮಲ್ಲಿ ಯಾವ ರೀತಿಯ ಅಧರ್ಮ ಇರ್ಬೋದು ಅಂದ್ರೆ ನಮ್ಮ ಆಲೋಚನೆಗಳು ಧಾರ್ಮಿಕವಾಗಿಲ್ದೇ ಇರ್ಬೋದು. ನಾನು ಅದ್ವೈತ ಮಾರ್ಗದಲ್ಲಿ ನಡೀತಾ ಇದ್ದೀನಿ ಅಂತ ಹೇಳಿದ್ಮೇಲೆ ನನ್ನಲ್ಲಿ ಧರ್ಮ ಸೂಕ್ಷ್ಮಗಳು ಬಹಳ ಇನ್ನು ಇಟ್ ಗೋಸ್ ಆನ್ ಗೆಟಿಂಗ್ ಸಟ್ಲರ್ ಅಂಡ್ ಸಟ್ಲರ್. ನಾನ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಭಾವನೆ ಇದ್ರು, ಒಂದು ಸ್ಟೇಜ್ ಅಲ್ಲಿ ನಾನ್ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಇಟ್ ಈಸ್ ಅಲೌಡ್, ಇಟ್ ಇಸ್ ಸ್ಯಾಂಕ್ಷನ್ಡ್. ಮತ್ತೆ ಇನ್ನು ಮುಂದೆ ನಾನು ಹೋಗ್ಬೇಕು ಅಂತ ಹೇಳಿದಾಗ ಭೋಕ್ತೃತ್ವ, ಕರ್ತೃತ್ವ ಮತ್ತೆ ಜ್ಞಾತೃತ್ವ. ನನಗೆ ಗೊತ್ತು ಇದನ್ನ ನಾನ್ ಭೋಗಿಸ್ತಾ ಇದ್ದೇನೆ, ಇದನ್ನ ನಾನ್ ಮಾಡ್ತಾ ಇದ್ದೇನೆ, ಇದರ ಫಲಗಳು ನನಗ್ ಸಿಕ್ಬೇಕು ಅನ್ನೋ ಎಲ್ಲಾ ಧೋರಣೆಗಳು ನಮ್ಮಲ್ಲಿ, ನಂಬಿಕೆಗಳು, ಯಾವುದ್ರ ಮೇಲೆ ಅದನ್ನ ನಮ್ಮ ಜೀವನದಲ್ಲಿ ಆಧಾರವಾಗಿ ಇಟ್ಕೊಂಡು ಜೀವನ ನಡೆಸ್ತಾ ಇದ್ದಂತ ಒಂದು ಸ್ಟೇಜ್. ಅಲ್ಲಿಂದ ವಿ ಹ್ಯಾವ್ ಟು ಟ್ರಾನ್ಸಿಟ್, ವಿ ಹ್ಯಾವ್ ಟು ಚೇಂಜ್ ಗೇರ್ಸ್. ಆ ಗೇರ್ ಚೇಂಜ್ ಏನಾಗ್ಬೇಕು, ವಿ ಶುಡ್ ಗಿವ್ ಅಪ್ ಡೂವರ್ಶಿಪ್, ಎಂಜಾಯರ್ಶಿಪ್, ನೋವರ್ಶಿಪ್. ಅದನ್ನ ಹಾಗೆ ಬಿಡಕ್ಕಾಗಲ್ಲ. ಅದನ್ನ ಹೇಗ್ ಬಿಡೋದು? ನಾನು ದೇಹ ಮನಸ್ಸು ಬುದ್ಧಿ ಅಲ್ಲ ಅಂತ ಬಿಟ್ಟಾಗ್ಲೇನೆ ನಮ್ಗೆ ಶ್ರೀನಿವಾಸ ಮೂರ್ತಿ ಅವರು ಹೇಳಿದ್ರು, ಬಂಧನಗಳಿಂದ ಮುಕ್ತಿ. ಕರ್ಮ ಬಂಧನದಿಂದ ನನಗೆ ಮುಕ್ತಿ ಸಿಕ್ಬೇಕು ಅಂದ್ರೆ ಕರ್ತೃತ್ವ ಭಾವದಿಂದ ನನಗೆ ಮೊದಲು ಮುಕ್ತಿ ಸಿಗ್ಬೇಕು. ಅದನ್ನ ನಾನು ತ್ಯಜಿಸ್ಬೇಕು. ತ್ಯಜಿಸ್ದಾಗ್ಲೇನೆ ಇದು ಸಾಧ್ಯ. ಈ ಒಂದು ಚಿತ್ರದಲ್ಲಿ ನೋಡಿದ್ರೆ ಒಂದು ಜೇಡರ ಹುಳು, ಸ್ಪೈಡರ್, ಅದು ಬಹಳ ಸುಂದರವಾದ ಬಲೆಯನ್ನ ನೇಯ್ದಿದೆ. ಈ ಒಂದು ವೃತ್ತಾಕಾರದ ಬಲೆ ಅಂದ್ರೆ ಒಂದು ಸರ್ಕ್ಯುಲರ್ ವೆಬ್. ಅದು ಕೆಲವು ಸಲ ನಾವು ಮಳೆ ಬಂದಿದ್ದ ಮಾರನೇ ದಿನ, ಕೆಲವು ಸಲ ಅಥವಾ ಒಳ್ಳೆ ಮಂಜು ಬಿದ್ದಿರುತ್ತೆ, ಗಾರ್ಡನ್ ಅಲ್ಲಿ ಹೋಗಿ ನೋಡಿದ್ರೆ ಇಂಥ ಬಲೆಯನ್ನ ಕಾಣ್ತೀವಿ. ಅದ್ರ ಮೇಲೆ ಅಲ್ಲಿ ಇಲ್ಲಿ ಒಂದೊಂದು ಮಂಜಿನ ಹನಿ ಇರುತ್ತೆ, ಎಲ್ಲೋ ಸೂರ್ಯನ ಕಿರಣ ಬಂದಲ್ಲಿ ಬೀಳ್ತಾ ಇರುತ್ತೆ. ಆ ಟೈಮಲ್ಲಿ ನಾವೊಂದು ಫೋಟೋ ಕ್ಲಿಕ್ ಮಾಡಿದ್ರೆ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಆ ಬಲೆ.
ಇಟ್ ರಿಫ್ಲೆಕ್ಟ್ಸ್ ಆಲ್ ದ 7 ಕಲರ್ಸ್ ಆಫ್ ದ ರೇನ್ಬೋ. ಅದ್ರ ಮೇಲೆ ಡ್ಯೂ ಡ್ರಾಪ್ ಇಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇರುತ್ತೆ. ಸೊ ಈ ಒಂದು ಬಲೆನಲ್ಲಿ ಯಾವ್ದಾದ್ರೂ ಒಂದು ಹುಳು ಸಿಕ್ಕಾಕೊಂಡ್ಬಿಟ್ರೆ ಅದ್ ತಕ್ಷಣ ಸತ್ತೋಗುತ್ತೆ. ಅದು ಒದ್ದಾಡಿ 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 ಬಲೆನಲ್ಲಿ ತಪ್ಪಿಸ್ಕೊಳಕ್ಕಾಗಲ್ಲ, ಸಿಕ್ಕಾಕೊಂಡ್ಬಿಡುತ್ತೆ, ತಕ್ಷಣ ಸಾಯಲ್ಲ, ಹಸ್ತು ಹಸ್ತು ಸತ್ತೋಗ್ಬಿಡುತ್ತೆ ಅದನ್ನ ಬಿಡಿಸ್ಕೊಳಕ್ ಆಗದೆ ಇರೋದ್ರಿಂದ. ಈ ಬಲೆಯಲ್ಲಿ ನಾವು ನೋಡಿದ್ರೆ ವೃತ್ತಾಕಾರದ ಒಂದು ಥ್ರೆಡ್ಸ್ ಅಥವಾ ದಾರಗಳನ್ನ ನೋಡ್ತೀವಿ, ಮತ್ತೆ ರೇಡಿಯಲ್ ಥ್ರೆಡ್ಸ್ ಅನ್ನ ನೋಡ್ತೀವಿ, ನೇರವಾಗಿರುವಂತ ಥ್ರೆಡ್ಗಳನ್ನ ಕೂಡ ನೋಡ್ತೀವಿ. ಒಂದು ಪ್ಯಾಟರ್ನ್ ಇದೆ, ರೇಡಿಯಲ್ ಥ್ರೆಡ್ಸ್ ಮತ್ತೆ ಸರ್ಕ್ಯುಲರ್ ಥ್ರೆಡ್ಸ್. ಈ ಸರ್ಕ್ಯುಲರ್ ಥ್ರೆಡ್ಸ್ ಬಹಳ ಅಂಟು, ಅಲ್ಲಿ ಹುಳು ಬಿದ್ದ ತಕ್ಷಣ ಸಿಕ್ಕಾಕೊಂಡ್ಬಿಡುತ್ತೆ, ಬಿಡಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ, ತುಂಬಾ ಅಂಟು ಅದು. ಆದ್ರೆ ಈ ರೇಡಿಯಲ್ ಥ್ರೆಡ್ಸ್, ಸೆಂಟರ್ ಇಂದ ಹೊರಗಡೆಗೆ ಹೋಗ್ತಾ ಇರುವಂತ ಥ್ರೆಡ್ಸ್ ಇದೆಯಲ್ಲ, ಆ ಥ್ರೆಡ್ಸ್ ಅಲ್ಲಿ ಅಂಟೇ ಇಲ್ಲ. ಸೊ ಜೇಡರ ಹುಳು ಈ ಬಲೆನ ನೇಯುತ್ತಲ್ಲ, ಅದು ಕೂಡ ಆ ಸ್ಟಿಕ್ಕಿ ಥ್ರೆಡ್ಸ್ ಮೇಲೆ, ಅಂಟುವಂತ ಥ್ರೆಡ್ಸ್ ಮೇಲೆ ನಡೆದ್ರೆ ತಾನು ಸಿಕ್ಕಾಕೊಂಡು ಸತ್ತೋಗ್ಬಿಡುತ್ತೆ. ಆದ್ರೆ ಅದೇನ್ ಮಾಡುತ್ತೆ, ಈ ರೇಡಿಯಲ್ ಥ್ರೆಡ್ಸ್ ಮೇಲೆ ಮಾತ್ರ ನಡೆಯುತ್ತೆ. ನಾವು ನೋಡ್ತೀವಿ ಸರಸರ ಸರಸರ ಅಂತ ನಡೀತಾ ಇರುತ್ತೆ ಆ ಒಂದು ಸ್ಪೈಡರ್ ವೆಬ್ ಮೇಲೆ. ಆದ್ರೆ ಬರೀ ರೇಡಿಯಲ್ ಥ್ರೆಡ್ಸ್ ಮೇಲೆ ಕಾಲಿಟ್ಕೊಂಡು ನಡೆಯುತ್ತೆ. ಒಂದು ನಿಮಿಷನೂ ಅದು ಈ ಸರ್ಕ್ಯುಲರ್ ಥ್ರೆಡ್ ಮೇಲೆ ಕಾಲಿಡಲ್ಲ, ಇಟ್ರೆ ಹೋಯ್ತು, ತಾನ ಸತ್ತ ಹೋಯ್ತು. ಅಂದ್ರೆ ನಮ್ ಜೀವನದಲ್ಲಿ ಇದು ನಾನ್ ಮಾಡ್ತಾ ಇಲ್ಲ, ಇದು ನಡೀತಾ ಇದೆ ಅಷ್ಟೇ. ಈ ದೇಹ ಮನಸ್ಸು ಬುದ್ಧಿ ಮೂಲಕ ನಡೀತಾ ಇದೆ, ಅಥವಾ ಆ ಭಗವಂತನ ಕೃಪೆಯಿಂದ ಎಲ್ಲವೂ ಸಾಗ್ತಾ ಇದೆ, ಎಲ್ಲವೂ ನಡೀತಾ ಇದೆ ಜಗತ್ನಲ್ಲಿ. ನಾನ್ ನಿಮಿತ್ತ ಮಾತ್ರ, ನಾನು ಈ ಅರಿವಿನ ಚೈತನ್ಯನೇ, ನಾನು ಸಾಕ್ಷಿ ಅಂತ ನಾವು ಜೀವನ ನಡೆಸಿದ್ರೆ ಕರ್ಮ ಬಂಧನನೂ ಇಲ್ಲ ನಮ್ಗೆ, ಕರ್ಮ ಫಲನೂ ಇಲ್ಲ ನಮ್ಗೆ. ಆದ್ರೆ ನಾನ್ ಮಾಡ್ತಾ ಇದ್ದೀನಿ, ಈ ಫಲ ನನಗ್ ಸಲ್ಬೇಕು ಅಂತ ನಾವು ಎಲ್ಲಿ ಅನ್ಕೊಳ್ತೀವೋ ಆ ಸ್ಟಿಕ್ಕಿ ಥ್ರೆಡ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಎಲ್ಲಿವರೆಗೂ ಐ ಆಮ್ ನಾಟ್ ದ ಡೂವರ್ ಅನ್ಕೊಳ್ತೀವೋ, ಆ ರೇಡಿಯಲ್ ಥ್ರೆಡ್ಸ್ ಮೇಲೆ ಇನ್ ದ ಮಿಡ್ಸ್ಟ್ ಆಫ್ ಸಂಸಾರ ವಿ ಕ್ಯಾನ್ ವಾಕ್ ಆನ್ ದ ರೇಡಿಯಲ್ ಥ್ರೆಡ್ಸ್ ಆಫ್ ಡಿಟ್ಯಾಚ್ಮೆಂಟ್, ನಾನ್ ಡೂವರ್ಶಿಪ್. ಅದನ್ನ ನಾವು ಒಂದು ಜೇಡರ ಹುಳು ಮತ್ತೆ ಅದರ ಬಲೆಯಿಂದ ಕಲಿತೀವಿ. ಈ ಜೇಡರ ಹುಳು ಆರ್ಬ್ ವೀವರ್ ಅಂತ, ಇದು ಮಾತ್ರ ಈ ರೀತಿಯ ಬಲೆಯನ್ನ ರಚಿಸುತ್ತೆ. ಸೊ ಧರ್ಮ ಇನ್ವೈಟ್ಸ್ ಅಬಂಡೆನ್ಸ್. ಸೊ ನಮ್ಮ ಸ್ವಧರ್ಮ, ನಮ್ಮ ಧರ್ಮ ಏನು, ಸಾಧಕರಾಗಿ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವವನ್ನ ಬಿಡ್ಬೇಕು. ಅಂದ್ರೆ ನಾನು ದೇಹ ಮನಸ್ಸು ಬುದ್ಧಿ ಅನ್ನೋದನ್ನ ನಾವು ತ್ಯಜಿಸ್ಬೇಕು. ಅದು ನಮ್ಮ ಮಟ್ಟದಲ್ಲಿ ಅದು ಧರ್ಮ ಆಗುತ್ತೆ. 6ನೇ ದ್ವಾರದಲ್ಲಿ ಯಾಸ ಅಂತ ಒಬ್ಬ ಇರ್ತಾನೆ, ಬುದ್ಧನ 6ನೇಯ ಶಿಷ್ಯ. ಬಹಳ ಒಳ್ಳೆ ಮನೆತನದಿಂದ ಬಂದವನು, ತುಂಬಾ ಚೆನ್ನಾಗಿ ಹಾಡ್ತಾ ಇರ್ತಾನೆ, ಮತ್ತೆ ಸಿತಾರೆಲ್ಲ ನುಡಿಸ್ತಾ ಇರ್ತಾನೆ. ಎಲ್ಲವನ್ನು ಬಿಟ್ಬಿಟ್ಟು ಬುದ್ಧನ ಶಿಷ್ಯ ಆಗ್ಬಿಡ್ತಾನೆ. ಈ ಬಿಕಮ್ಸ್ ಅ ಬುದ್ಧಿಸ್ಟ್ ಮಾಂಕ್. ಒಂದ್ 5-6 ವರ್ಷ ಬಹಳ ನಿಷ್ಠೆಯಿಂದ ಸಾಧನೆ ಮಾಡ್ತಾ ಇದ್ದಾನೆ, ಎಲ್ಲ ಮಾಡ್ತಾ ಇರ್ತಾನೆ. ಅವನ್ಗೆ ಯಾಕೋ ಬರ್ತಾ ನನ್ ಬೆಳವಣಿಗೆಗೆ ನನ್ಗೇನು ಪ್ರೋಗ್ರೆಸ್ ಆಗ್ತಾ ಇಲ್ಲ ಸ್ಪಿರಿಚುವಲ್ ಪಾತ್ ಅಲ್ಲಿ ಅಂತ ಅನ್ಸಕ್ಕೆ ಸ್ವಲ್ಪ ಶುರು ಆಗ್ಬಿಟ್ಟು ಇಂಟ್ರೆಸ್ಟ್ ಕಡಿಮೆ ಆಗ್ಬಿಡತ್ತೆ. ಸೊ ಬೆಳಗ್ಗೆ 4-4:15 ಅವ್ರು ಎದ್ದು ಧ್ಯಾನ ಮಾಡ್ಬೇಕು, ಆಮೇಲಿಂದ ಹೋಗಿ ಭಿಕ್ಷೆ ಬೇಡ್ಬೇಕು, ಮತ್ತೆ ಬಂದು ಕೂತ್ಕೊಂಡು ಧ್ಯಾನ ಮಾಡ್ಬೇಕು. ದಿನದಲ್ಲಿ ಒಂದು 8-10 ಗಂಟೆ ಧ್ಯಾನ ಮಾಡ್ಬೇಕು, ಅವರ ಒಂದು ಡಿಸಿಪ್ಲಿನ್ ಅದು. ಆದ್ರೆ ಅವನೇನ್ ಮಾಡಕ್ ಶುರು ಮಾಡ್ತಾನೆ, ಎದ್ಬಿಟ್ಟು ಬೆಳಗ್ಗೆ ಹಳ್ಳಿಗೆ ಹೋಗೋದು, ಅಲ್ಲಿ ವ್ಯವಸಾಯ ಮಾಡೋರೆಲ್ಲ ಹಾಡು ಹೇಳ್ಕೊಂಡು ಹೆಂಗೆ ಬೀಜವನ್ನ ನೆಡ್ತಾರೆ ಅದನ್ನೆಲ್ಲ ನೋಡ್ತಾ ಇರೋದು, ಹಳ್ಳಿ ಒಳಗಡೆ ಬೀದಿಗಳೆಲ್ಲ ನಡ್ಕೊಂಡು ಹೋಗಿ ಎಲ್ಲಾರು ಏನ್ ಮಾಡ್ತಾ ಇದಾರೆ ಅಂತ ನೋಡ್ಕೊಂಡು ಸುಮ್ನೆ ಕಾಲ ಕಳೆದು ಬಿಡ್ತಾ ಇರ್ತಾರೆ. ಧ್ಯಾನಕ್ಕೆ ಕೂತ್ಕೊಳ್ತಾ ಇಲ್ಲ, ಸಾಧನೆನೇ ಮಾಡ್ತಾ ಇಲ್ಲ. ಒಂದಿನ ಬೆಳಗ್ಗೆ ಅವನ್ ಎದ್ದು ಭಿಕ್ಷಾ ಪಾತ್ರೆ ಇಟ್ಕೊಂಡು ಹೊರಡ್ತಾ ಇದ್ದಾನೆ. ಆಗ ಬುದ್ಧರು ಕರೀತಾರೆ, ಯಾಸ ಬಾಪ ಇಲ್ಲಿ. ಯಾಸ ಹೋಗ್ತಾನೆ. ಹೇಗ್ ನಡೀತಾ ಇದೆ ನಿನ್ ಸಾಧನೆ, ಧ್ಯಾನ ಎಲ್ಲ ಹೆಂಗ್ ನಡೀತಾ ಇದೆಯಪ್ಪ? ಯಾಕೋ ಅಷ್ಟು ಚೆನ್ನಾಗಿ ನಡೀತಾನೆ ಇಲ್ಲ ಭಗವಾನೀಗ, ಆಸಕ್ತಿನೇ ಬರ್ತಾ ಇಲ್ಲ, ಸರಿಯಾಗಿ ಮಾಡ್ತಾ ಇಲ್ಲ ನಾನು ಅಂತಾನೆ.
ಆಗ ಬುದ್ಧರು ನೇರವಾಗಿ ಏನು ಉತ್ತರ ಹೇಳೋದಿಲ್ಲ. ಅಲ್ಲೊಂದು ಕೋಳಿ ಓಡಾಡ್ತಾ ಇರುತ್ತೆ. ಆ ಕೋಳಿ ಕಡೆ ಅವ್ರ ಕೈ ಬೆರಳು ಮಾಡಿ ತೋರಿಸ್ಬಿಟ್ಟು ಹೇಳ್ತಾರೆ, ಆ ಕೋಳಿ ನೋಡ್ತಾ ಇದೀಯ ನೀನು? ಇಲ್ಲೇ ಒಂದು 10-12 ದಿನದಿಂದ ಓಡಾಡ್ಕೊಂಡಿದೆ. ಏನ್ ಮಾಡ್ತಾ ಇದೆ ನೋಡ್ತಾ ಇದೀಯಾ? ಹೌದು ಬುದ್ಧರೇ, ಅದು ಅಲ್ಲಿ ಒಂದ್ ಕಡೆ ಮೊಟ್ಟೆಯನ್ನ ಇಟ್ಟಿದೆ. ಆ ಮೊಟ್ಟೆ ಮೇಲೆ ಮೊದಲು 2-3 ದಿನ ಚೆನ್ನಾಗಿ ಕೂತಿತ್ತು, ಶಾಖ ಕೊಡ್ತಾ ಇತ್ತು. ಈಗ ಅದು ಮೊಟ್ಟೆಯನ್ನ ಬಿಟ್ಬಿಟ್ಟು ಅಲ್ಲಿ ಇಲ್ಲಿ ಬರೀ ಓಡಾಡ್ಕೊಂಡು ಇದ್ಬಿಟ್ಟಿದೆ, ಹೋಗಿ ಮೊಟ್ಟೆ ಮೇಲೆ ಕೂತ್ಕೋತಾನೆ ಇಲ್ಲ ಅಂತ ಹೇಳ್ತಾರೆ. ಇದು ನಿಜವಾಗ್ಲೂ ನಡೆದಂತ ಒಂದು ಪ್ರಸಂಗ. ಆಗ ಬುದ್ಧರು ಹೇಳ್ತಾರೆ, ಆ ಮೊಟ್ಟೆಗಳು ಹಾಗಿದ್ರೆ ಒಳಗಡೆ ಇರೋ ಕೋಳಿ ಮರಿ ಆ ಮೊಟ್ಟೆಯನ್ನ ಒಡೆದು ಹೊರಗೆ ಬರುತ್ತೆ ಅನ್ಸುತ್ತೆ ನಿನ್ಗೆ? ವ್ಯಾಸ ಅಂತಾನೆ, ಸಾಧ್ಯನೇ ಇಲ್ಲ ಭಗವಾನ್. ಅದ್ ಹೇಗ್ ಬರುತ್ತೆ? ಆ ಕೋಳಿ ಕೂತ್ಕೊಂಡು ಶಾಖ ಕೊಟ್ಟಿಲ್ವಲ್ಲ ಅದಕ್ಕೆ, ಅದ್ ಹೆಂಗ್ ಹೊರಗೆ ಬರುತ್ತೆ ಅಂತಾನೆ. ಅದಕ್ಕೆ ಬುದ್ಧರು ಹೇಳ್ತಾರೆ, ನಿನಗೆ ನಿರ್ವಾಣ ಬೇಕು ಅಂದ್ರೆ ಯಾಸ, ಆ ನಿರ್ವಾಣದ ಮೊಟ್ಟೆಯ ಮೇಲೆ ನೀನ್ ಕೂತ್ಕೊಂಡು ಶಾಖ ಕೊಡ್ಬೇಕಪ್ಪ. ಅದ್ರ ಮೇಲೆ ನಿನ್ನ ಮನಸ್ಸನ್ನ ಕೇಂದ್ರೀಕರಿಸ್ಕೋಬೇಕು. ನಿನಗೆ ಏನ್ ಬೇಕು ಜೀವನದಲ್ಲಿ, ಯಾವ ಸಮೃದ್ಧಿ ಬೇಕು ನಿನಗೆ? ಆತ್ಮಾನಂದ ಬೇಕು ಅಂತ ಹೇಳಿದ್ರೆ, ಆತ್ಮನಿಷ್ಠತೆ ಬೇಕು ಅಂದ್ರೆ ಅದರ ಮೇಲೆ ನೀನು ನಿನ್ನ ಗಮನವನ್ನೆಲ್ಲ ಕೇಂದ್ರೀಕರಿಸ್ಕೋಬೇಕು. ನಿನ್ನ ಇಡೀ ಜೀವನ ಅದರ ಸುತ್ತಾ ಇರಬೇಕು. ಯುವರ್ ಲೈಫ್ ಶುಡ್ ರಿವಾಲ್ವ್ ಅರೌಂಡ್ ದಟ್ ಈಸ್ ಬ್ರಹ್ಮಚರ್ಯ. ಶ್ರೀಕೃಷ್ಣ ಕೂಡ 6ನೇ ಚಾಪ್ಟರ್ ಅಲ್ಲಿ ಧ್ಯಾನದ ಬಗ್ಗೆ ಮಾತಾಡ್ತಾ ಇದ್ದಾಗ ಹೇಳ್ತಾನೆ, ಎಲ್ಲ ಆಸೆಗಳನ್ನು ತ್ಯಜಿಸ್ಬಿಟ್ಟು, ಈ ಪ್ರಪಂಚದ ಬಗ್ಗೆ ಇರುವಂತ ಆಸೆಗಳನ್ನೆಲ್ಲ ತ್ಯಜಿಸ್ಬಿಟ್ಟು, ನಿನ್ನ ಇಂದ್ರಿಯಗಳನ್ನೆಲ್ಲ ಅದಕ್ಕೆ ನಿಗ್ರಹಿಸ್ಕೊಂಡು ನಿಧಾನವಾಗಿ ಸಂಪೂರ್ಣ ಕನ್ವಿಕ್ಷನ್ ಇಂದ ಆ ಕಡೆ ಈ ಕಡೆ ಹೋಗದೆ ಇರೋ ಹಾಗೆ ನಿನ್ನ ಬುದ್ಧಿಯನ್ನ ಬರೀ ಭಗವಂತನ ಮೇಲೆ ಕೇಂದ್ರೀಕರಿಸ್ಕೊಂಡ್ರೆ ಆಗ ನಿನ್ನ ಮನಸ್ಸು ಭಗವಂತನನ್ನ ಬಿಟ್ಟು ಬೇರೆ ಏನನ್ನು ಯೋಚನೆ ಮಾಡೋದಿಲ್ಲ ಅಂತ. ಸೊ ನಮ್ಮ ಯಾವ ಮೊಟ್ಟೆ ಮರಿಯನ್ನ ಕೊಡ್ಬೇಕೋ, ಯಾವ ಬೀಜ ವೃಕ್ಷವಾಗ್ಬೇಕೋ ಆ ಬೀಜಕ್ಕೆ ನಾವು ನೀರ್ ಹಾಕ್ಬೇಕು, ಆ ಮೊಟ್ಟೆಗೆ ನಾವು ಶಾಖ ಕೊಡ್ಬೇಕು. ಬೇರೆ ಮೊಟ್ಟೆಗೆ ಶಾಖ ಕೊಟ್ರೆ ಆ ಯಾವ ಮೊಟ್ಟೆಗೆ ಶಾಖ ಕೊಡ್ತಾ ಇದೀವೋ ಅದು ಮರಿಯಾಗತ್ತೆ, ಅದು ಮರವಾಗಿ ಬೆಳೆಯುತ್ತೆ. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ದ್ಯಾಟ್ ವಿಚ್ ಯು ಫೋಕಸ್ ಅಪಾನ್ ಯು ಬಿಕಮ್. ಯಾವ್ದ್ರ ಮೇಲೆ ನಿನ್ ಮನಸ್ಸನ್ನ ಕೇಂದ್ರೀಕರಿಸ್ತಾ ಹೋಗ್ತೀಯೋ ಅದೇ ನೀನಾಗ್ತೀಯಾ ಅಂತ ಹೇಳ್ತಾರೆ. ನಾನು ದೇಹ ಮನಸ್ಸು ಬುದ್ಧಿ, ನಾನು ದೇಹ ಮನಸ್ಸು ಬುದ್ಧಿ, ನನ್ಗೆ ಆತ್ಮಜ್ಞಾನ ಬಹಳ ಕಷ್ಟ, ಜನ್ಮಗಳು ನಾನು ಇನ್ನು ಕಳಿಬೇಕು, ಇದು ಸುಲಭವಾಗಿ ಸಿಗೋದಿಲ್ಲ, ಇದು ಕಷ್ಟ ಸಾಧ್ಯ, ಎಲ್ಲರಿಗೂ ಸಿಗೋಲ್ಲ ಅಂತ ಎಲ್ಲ ನಾವು ಆ ನಂಬಿಕೆಗಳಿಗೆ ನಾವು ಶಾಖ ಕೊಡ್ತಾ ಇದ್ರೆ, ಇಫ್ ವಿ ಸಬ್ಸ್ಕ್ರೈಬ್ ಟು ದೋಸ್ ಬಿಲೀಫ್ ಸಿಸ್ಟಮ್ಸ್ ಅಂಡ್ ವಿ ಗೋ ಆನ್ ಥಿಂಕಿಂಗ್ ದಟ್, ಅವಾಗೇನಾಗತ್ತೆ, ಅದೇ ಮರಿ ಕೊಡ್ತಾ ಹೋಗುತ್ತೆ, ಅದೇ ವೃಕ್ಷವಾಗಿ ದೊಡ್ಡ ಹೆಮ್ಮರವಾಗಿ ನಿಂತ್ಕೊಂಡ್ಬಿಡುತ್ತೆ. ಆದ್ರೆ ಐ ಆಮ್ ಎಲಿಜಿಬಲ್ ಫಾರ್ ಎನ್ಲೈಟನ್ಮೆಂಟ್, ಐ ಆಮ್ ಎಲಿಜಿಬಲ್ ಫಾರ್ ಆತ್ಮಜ್ಞಾನ, ಇದೇ ನನಗೆ ಜೀವನದಲ್ಲಿ ಅತಿ ಮುಖ್ಯ, ನನ್ನ ಜೀವನ ಈ ಒಂದು ಆಧಾರದ ಮೇಲೆ ನಾನು ನಡ್ಸ್ಕೊಂಡು ಹೋಗ್ತೀನಿ ಅಂತ, ನಾನು ಆತ್ಮ ನಿಷ್ಠತೆಯನ್ನ ಪಡ್ಕೋತೀನಿ, ಅದು ನನಗೆ ಸಾಧ್ಯ ಅಂತ ನಾವು ಅನ್ಕೊಂಡ್ರೆ ಅದೇ ನಮ್ಗೆ ಸಾಧ್ಯ ಆಗತ್ತೆ. ಆದ್ರೆ ಐ ಆಮ್ ಆಲ್ರೆಡಿ ದಟ್ ಅಂತ ಅನ್ಕೊಂಡ್ಬಿಟ್ರೆ, ನಾನು ಆಗ್ಲೇ ಅದೇ ಆಗಿದ್ದೀನಿ, ಅದು ಇನ್ನೂ ಒಂದು ನೆಕ್ಸ್ಟ್ ಸ್ಟೇಜ್, ನಾನು ಇನ್ನೇನು ಆಗೋದೇ ಬೇಕಾಗಿಲ್ಲ, ಐ ಆಮ್ ಆಲ್ರೆಡಿ ದಟ್, ನಾನು ಆತ್ಮ, ನಾನೇ ಬ್ರಹ್ಮನ್, ಅಹಂ ಬ್ರಹ್ಮಾಸ್ಮಿ ಅಂತ ಅದನ್ನ ನಾವು ಆಧಾರವಾಗಿ ಇಟ್ಕೊಂಡು ಶ್ರವಣ ಮನನ ನಿಧಿಧ್ಯಾಸನ ಮಾಡ್ತಾ ಹೋಗ್ತಾ ಇದ್ರೆ ಆತ್ಮಜ್ಞಾನ ನಮಗೆ ಲಭಿಸುತ್ತೆ. ಸೊ ವಾಟ್ ಎವರ್ ವಿ ಫೋಕಸ್ ಆನ್, ಅದಕ್ಕೆ ಇನ್ಕ್ಯುಬೇಟ್ ದ ಎಗ್ಸ್ ಆಫ್ ಅಬಂಡೆನ್ಸ್, ಇದು ನಮ್ಗೆ ಸಮೃದ್ಧಿ, ಆತ್ಮಜ್ಞಾನ ನಮ್ಗೆ ಸಮೃದ್ಧಿ. ಸೊ ಅದಕ್ಕೆ ನಾವು ಶಾಖ ಕೊಡ್ತಾ ಹೋದ್ರೆ ಅದು ನಮ್ಮ ಜೀವನದಲ್ಲಿ ಖಂಡಿತ ವ್ಯಕ್ತವಾಗುತ್ತೆ. ಇದು 6ನೇ ಒಂದು ದ್ವಾರ. ಸೊ 7ನೇ ದ್ವಾರದಲ್ಲಿ ಇದು ಕೂಡ ನಾವು ಮುಂಚೆ ನೀವೆಲ್ಲರೂ ಕೂಡ ಹಂಚ್ಕೊಂಡಾಗ ಹೇಳಿದ್ರಿ, ತೃಪ್ತಿ ಮತ್ತೆ ಕೃತಜ್ಞತೆ. ಕೃತಜ್ಞತೆ ಬೇರೆ ಡೈರೆಕ್ಟ್ ಆಗಿ ಯಾರು ಹೇಳಲಿಲ್ಲ, ಆದ್ರೆ ಇಟ್ ವಾಸ್ ಇಂಪ್ಲೈಡ್. ಯಾಕೆ ತೃಪ್ತಿ ಮತ್ತೆ ಕೃತಜ್ಞತೆ ಬಹಳ ಇಂಪಾರ್ಟೆಂಟು ಅಂತ
ನಾವು ನೋಡಿದ್ರೆ ಜೀವನದಲ್ಲಿ ಬರ್ತಾನೆ ಇರ್ಬೋದು ಅಲ್ವಾ? ಎಷ್ಟು ಸಿಕ್ಕಿದ್ರು ಇನ್ನೂ ನನ್ಗೆ ಬೇಕು ಅನ್ನೋ ಒಂದು ಆಸೆ ನಮ್ಮನ್ನ ಬಿಟ್ಟು ಹೋಗದೆ ಹೋದ್ರೆ ಅದೊಂದು ಕಥೆಯನ್ನ ಕೂಡ ನಾವು ನೋಡ್ತೀವಿ. ಯಾರೋ ರಾಜ ತನ್ನ ಒಬ್ಬ ಮಂತ್ರಿಗೆ 9.5 jars ಆಫ್ ಗೋಲ್ಡ್ ಕಾಯಿನ್ಸ್ ಕೊಡ್ತಾನೆ. 9 ಮತ್ತೆ ಅರ್ಧ 9.25 ಇರುತ್ತೆ ಜಾರ್. ಆ ಮಂತ್ರಿ ಯಾರು ಅದನ್ನ ತೆಗೆದುಕೊಳ್ತಾನೋ ಅವನ್ಗೆ 10 ಕೊಟ್ಬಿಡ್ಬೇಕಿತ್ತಲ್ಲ ರಾಜ, ಅದ್ಯಾಕೆ ಅರ್ಧ ಕೊಟ್ಬಿಟ್ಟ ನನ್ಗೆ ಅಂತ ಹೇಳಿ ಇನ್ನೂ ಸಂಪಾದಿಸ್ತಾನೆ. ಎಲ್ಲ ಚಿನ್ನದ ನಾಣ್ಯ ಮಾಡ್ಕೊಂಡು ಅದ್ರೊಳಗಡೆ ಹಾಕೊಂಡು 10ನೇದನ್ನ ಜಾರ್ ಭರ್ತಿ ಮಾಡ್ಕೋಬೇಕು ಅಂತ. ಅದ್ ಭರ್ತಿ ಆಗ್ತಾ ಇಲ್ಲ, ಅದೊಂದು ಮ್ಯಾಜಿಕ್ ಜಾರ್. ಎಷ್ಟ್ ಹಾಕಿದ್ರು ಅರ್ಧನೇ ಇರುತ್ತೆ ಅದ್ರೊಳಗೆ. 20 kg ಚಿನ್ನ ತುಂಬಿಸಿದ್ರು ಅದು ಅರ್ಧನೇ ಆಗಿರುತ್ತೆ. ಆ ಮ್ಯಾಜಿಕ್ ಜಾರ್ ಎಲ್ಲಿದೆ? ಅದ್ ನಮ್ಮ ಮನಸ್ಸೆ. ಅದ್ ಕೇಳದನ್ನೆಲ್ಲ ನಾವು ಕೊಡ್ತಾನೆ ಇರ್ತೀವಿ ಹೊರಗಡೆಯಿಂದ. ಅದ್ ಕೊಡ್ತಾ ಇದ್ರು ಮನಸ್ಸು ಏನ್ ಹೇಳುತ್ತೆ, ಇನ್ನೂ ಅದೊಂದು ಕೊಟ್ಬಿಡು, ಆಮೇಲೆ ನಾನು ಇನ್ನೇನು ಕೇಳಲ್ಲ. ಅದೊಂದು ತಂದ್ಕೊಡ್ತೀವಿ. ಇಲ್ಲ ಅದಾಯ್ತು, ಈಗ ಅದೊಂದು ಆ ಒಂದು ಕಾರು, ಆ ಒಂದು ಮನೆ, ಆ ಒಂದು ಹುದ್ದೆ, ಆ ಒಂದು ಪ್ರಮೋಷನ್, ಮುಗಿದೇ ಇರುವಂತ ಕತೆ, ತುಂಬದೇ ಇರುವಂತ ಒಂದು ಜಾಡಿ ಅದು. ಅದಕ್ಕೆ ಕನಕ ಅವ್ರು ಹೇಳಿದ್ರು, ಏನಿದೆಯೋ ಎಷ್ಟಿದೆ ನನಗೆ ಅನ್ನೋದು ಮುಖ್ಯ ಅಲ್ಲ, ಅದರಲ್ಲಿ ಎಷ್ಟು ತೃಪ್ತಿ ಇದೆ ನನಗೆ ಅದು ಮುಖ್ಯ ಜೀವನದಲ್ಲಿ. ಮತ್ತೆ ಕೃತಜ್ಞತೆ. ಅಬ್ಬಾ ಇಷ್ಟಿದೆಯಲ್ಲ ನನ್ನ ಹತ್ರ, ಅಯ್ಯೋ ದಿಸ್ ಗ್ಲಾಸ್ ಹಾಫ್ ಎಂಟಿ ಹಾಫ್ ಫುಲ್. ಇಟ್ಸ್ ಅ ವೆರಿ ಪಾಪ್ಯುಲರ್ ಮ್ಯಾನೇಜ್ಮೆಂಟ್ ಎಕ್ಸಾಂಪಲ್. ಆದ್ರೆ ಅದು ನಿಜ ಕೂಡ. 9.25 ಮಾತ್ರ ಜಾಡಿ ಚಿನ್ನ, 9.25 ಜಾಡಿ ಚಿನ್ನ ಇದೆಯಾ ನನ್ನ ಹತ್ರ. ಅಬ್ಬಬ್ಬಾ ಭಗವಂತ, ಎಷ್ಟು ದಯಾಮಯಪ್ಪ ನೀನು, ಎಷ್ಟು ಕರುಣಾಳು ನೀನು. ಅದು ಒಂದು ಫೇಮಸ್ ಕಥೆ ಕೂಡ ಇದೆ. ಒಬ್ಬ ಹುಡುಗ, ಅಯ್ಯೋ ನನ್ಗೆ ಶೂಸ್ ಇಲ್ಲ. ಈ ವಿಡಿಯೋ ಕೂಡ ಯೂಟ್ಯೂಬ್ ಅಲ್ಲಿ ಇದೆ. ನಂಗೆ ಶೂಸ್ ಇರ್ಬೇಕಾಗಿತ್ತು, ಅವನ್ ತರ ಶೂಸ್ ಬೇಕಿತ್ತು ನನ್ಗೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಎಲ್ಲಿವರೆಗೂ ಕಾಲೇ ಇಲ್ದೇ ಇರೋ ಒಬ್ಬ ಹುಡುಗನ್ನ ನೋಡ್ತಾನೆ. ಭಗವಂತ, ನನಗ್ ಕಾಲಿದೆಯಲ್ಲಪ್ಪ, ನಾನ್ ನಡಿಬೋದು, ಓಡ್ಬೋದು, ಕುಣಿಬೋದು, ಕುಪ್ಪಳಿಸ್ಬೋದು, ಆಟ ಆಡ್ಬೋದು. ಅಯ್ಯೋ ಶೂಸ್ ಇರ್ಲಿ ಬಿಡು, ನಮ್ಗೇನು ಇಲ್ದೇ ಇದ್ರೆ ಪರವಾಗಿಲ್ಲ, ನನ್ ಕಾಲ್ ಕೊಟ್ಟಿದ್ಯಲ್ಲಪ್ಪ ಭಗವಂತ. ಕೃತಜ್ಞತೆ. ಲೂಯಿಸ್ ಹೇ ಅನ್ನೋರು, ಶಿ ವಾಸ್ ಅ ನ್ಯೂ ಡೇ ಥಿಂಕರ್, ನ್ಯೂ ಡೇ ಫಿಲಾಸಫರ್, ನ್ಯೂ ಏಜ್ ಫಿಲಾಸಫರ್. ರೀಸೆಂಟ್ಲಿ ಕೆಲವು ವರ್ಷಗಳ ಹಿಂದೆ ಹೋಗ್ಬಿಟ್ರು ಅವರು. ಬಹಳ ಕೆಲಸ ಮಾಡಿದ್ದಾರೆ ಈ ಕ್ಷೇತ್ರದಲ್ಲಿ, ಪಾಸಿಟಿವ್ ಥಿಂಕಿಂಗ್ ಕ್ಷೇತ್ರದಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ. ಸೊ ಅವರು ಒಂದು ವಿಡಿಯೋನಲ್ಲಿ ಹೇಳ್ತಾರೆ ಯೂಟ್ಯೂಬ್ ಅಲ್ಲಿ, ಸಣ್ಣದಕ್ಕೂ ನೀನು ಕೃತಜ್ಞತೆಯನ್ನ ವ್ಯಕ್ತಪಡಿಸು. ಯಾವುದಕ್ಕೆ? ವಿಶ್ವಕ್ಕೆ. ಒಂದು ಸಿಗ್ನಲ್ ಅಲ್ಲಿ ಹೋಗಿ ನಿಂತ್ಕೊಳ್ತೀಯ, ನಿನ್ ಕಾರು ಬರ್ತಾ ಇದ್ದಂಗೆ ಆ ಸಿಗ್ನಲ್ ಗ್ರೀನ್ ಆಗ್ಬಿಡುತ್ತೆ. ನೀನ್ ಎಲ್ಲೋ ಅರ್ಜೆಂಟ್ ಆಗಿ ಹೋಗ್ಬೇಕು, ಚಡ್ಪಡಿಸ್ತಾ ಇದೆಯಾ, ಲೇಟ್ ಆಯ್ತು. ಆ ಸಿಗ್ನಲ್ ಹತ್ರ ಹೋಗ್ತೀಯಾ, ರೆಡ್ ಲೈಟ್ ಗ್ರೀನ್ ಲೈಟ್ ಆಗೋಯ್ತು, ನೀನ್ ನಿಲ್ಲಿಸ್ಲೇಬೇಕಾಗಿಲ್ಲ, ಯು ಕ್ಯಾನ್ ಕೀಪ್ ಡ್ರೈವಿಂಗ್. ತಕ್ಷಣ ನೀನು ಭಗವಂತನಲ್ಲಿ ನಂಬಿಕೆ ಇಟ್ಕೊಂಡಿದ್ರೆ, ಥ್ಯಾಂಕ್ ಯು ಗಾಡ್, ನಂಗೊಂದು ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಟಿಯಲ್ಲ. ನಿಂಗ್ ಭಗವಂತ ಅಂತ, ಯು ಡೋಂಟ್ ಹ್ಯಾವ್ ಅ ಪರ್ಸನಲ್ ಡಿಟಿ, ಡಸಂಟ್ ಮ್ಯಾಟರ್. ವಿಶ್ವ, ಕಾಸ್ಮಾಸ್, ಐ ಆಮ್ ಸೋ ಹ್ಯಾಪಿ, ಥ್ಯಾಂಕ್ ಯು ಸೋ ಮಚ್. ಸಣ್ಣದಕ್ಕೂ ಥ್ಯಾಂಕ್ ಯು ಹೇಳಪ್ಪ. ಕೃತಜ್ಞತೆಯನ್ನ ಒಳಗಡೆ ಇದೆ, ಅದನ್ನ ಮೊಳಕೆ ಬಂದು ಅರಳೋದಕ್ಕೆ ಬಿಡು, ಅದ್ರ ಕಡೆ ಗಮನ ಹರಿಸು ಅಷ್ಟೆ. ಸದ್ಯ ನನ್ಗಿದ್ ಸಿಕ್ತಲ್ಲ, ಬೇಕಿದ್ದ ಸಮಯದಲ್ಲಿ ಒಂದು ಊಟ ಸಿಕ್ತಲ್ಲ, ಒಂದು ತನ್ನ ಸಿಕ್ತಲ್ಲ, ಒಂದು ಕೆಲಸ ಇದೆಯಲ್ಲ, ನನ್ ಸುತ್ತಮುತ್ತ ನನ್ನ ಕುಟುಂಬ ಇದೆಯಲ್ಲ, ನನ್ಗೆ ಎಷ್ಟು ಸಪೋರ್ಟ್ ಕೊಡ್ತಾರೆ. ಒಂದೊಂದು ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಅಂಡ್ ಎಕ್ಸ್ಪ್ರೆಸ್ ಗ್ರಾಟಿಟ್ಯೂಡ್ ಅಂಡ್ ಫೀಲ್ ಕಂಟೆಂಟ್ಮೆಂಟ್. ಎಷ್ಟೆಷ್ಟು ನಾವು ಆ ಒಂದು ಸ್ಥಾನದಲ್ಲಿ ಇರ್ತೀವೋ
ಅಷ್ಟಷ್ಟು ಹೆಚ್ಚು ಸಮೃದ್ಧಿ ನಮ್ ಕಡೆ ಕರ್ಕೊಂಡ್ ಬರುತ್ತೆ. ಒಳಗಡೆ ನಮ್ಗೆ ಪೀಸ್ ಆಫ್ ಮೈಂಡ್ ಇದ್ರೆ, ಒಳಗಡೆ ತೃಪ್ತಿ ಇದ್ರೆ, ಒಳಗಡೆ ಕೃತಜ್ಞತೆ ಇದ್ರೆ, ಹೊರಗಡೆ ಅದು ಕಂಡೇ ಕಾಣುತ್ತೆ. ಬೇರೆಯವ್ರಿಗೆ ನಮ್ಮ ಸಂಘ ಬಹಳ ಹಿಡಿಸುತ್ತೆ. ನಿಮ್ ಹತ್ರ ಬಂದ್ರೆ ಏನೋ ಆನಂದ ಆಗುತ್ತೆ, ಏನೋ ಶಾಂತಿ ಅನ್ಸುತ್ತೆ. ಸುಮ್ನೆ ನೀವ್ ಒಂದ್ ಕಡೆ ನಿಮ್ಮನ್ನ ಒಂದ್ಸಲ ಮಾತಾಡ್ಸ್ಬಿಟ್ಟು ಹಲೋ ಅಂತ ನಕ್ಬಿಟ್ಟು ನನ್ಗೆ ಹೋದ್ರೆ ಇಡೀ ದಿನ ಐ ಆಮ್ ಫೀಲಿಂಗ್ ಗುಡ್, ಐ ಡೋಂಟ್ ನೋ, ಸಮ್ ವೈಬ್ರೇಷನ್ಸ್ ಫ್ಲೋ ಟು ಮೀ. ಸೊ ಈ ತರ ಬೇರೆ ಬೇರೆ ರೀತಿಯಲ್ಲಿ ಬೇರೆಯವ್ರಿಗೆ ವ್ಯಕ್ತ ಆಗ್ಬೋದು, ಆದ್ರೆ ಎಲ್ಲದಕ್ಕಿಂತ ನಮ್ಗೆ ವ್ಯಕ್ತ ಆಗುತ್ತೆ. ಒಳಗಡೆ ವಿಷ ಇರೋದಕ್ ಬದಲು ಒಳಗಡೆ ಅಮೃತ ಇರುತ್ತೆ, ನಮ್ಮಲ್ಲಿ ಅಮೃತ ತುಂಬಿ ತೊಡಗ್ತಾ ಇರುತ್ತೆ. ಸೊ ಇದು 7ನೇ ದ್ವಾರ. 8ನೇ ದ್ವಾರ ಬಹಳ ಸುಲಭ. ಏನೇನೆಲ್ಲ ಸಮೃದ್ಧಿ ನನ್ನ ಹತ್ರ ಬರುತ್ತೋ ಆ ಸಮೃದ್ಧಿಯನ್ನ ಎಷ್ಟೆಷ್ಟು ಮಂದಿ ಜೊತೆ ನಾನು ಹಂಚ್ಕೋಬಹುದು, ಹಂಚ್ಕೋತಾ ಇರೋದು. ಎಲ್ಲ ರೀತಿ, ನನ್ನ ಸಮಯ ಇರ್ಬೋದು, ನನ್ನ ಟ್ಯಾಲೆಂಟ್ ಇರ್ಬೋದು, ನನ್ನ ಸ್ಕಿಲ್ ಇರ್ಬೋದು, ಕರ್ಮಯೋಗದ ಫಿಸಿಕಲ್ ಸೇವೆ ಇರ್ಬೋದು, ಆಧ್ಯಾತ್ಮ ಜ್ಞಾನ ಯೋಗ ಇರ್ಬೋದು, ಇನ್ನೊಬ್ರಿಗೆ ನಾನು ತಿಳ್ಕೊಂಡಂತ ಆಧ್ಯಾತ್ಮ, ನನ್ನ ಗುರುಗಳು ನಮ್ಗೆ ಕೊಟ್ಟಂತ ಜ್ಞಾನ, ಅದನ್ನ ನಾವು ಹಂಚ್ಕೋಬಹುದು. ಅದಕ್ಕೆ ಮಿತಿನೇ ಇಲ್ಲ. ನಾವು ಇದು ನಡೀತಾ ಇದೆ, ಏನೇನೆಲ್ಲ ನಡೀಲಿ, ಒಳ್ಳೇದು ನಡಿಬೇಕು, ನಡೀತಾ ಇರ್ಲಿ ಅಂತ ಇದ್ರೆ ಜ್ಞಾನಿಗೆ ಲೋಕಹಿತ ವಾಸನ ಮಾತ್ರ ಇರುತ್ತೆ. ಆ ಜ್ಞಾನದಿಂದ ಆ ದೇಹ ಮನಸ್ಸು ಬುದ್ಧಿ ಎಲ್ಲಿವರೆಗೂ ಪ್ರಾರಬ್ಧದ ಕರ್ಮ ಇರಬೇಕು ಅಲ್ಲಿವರೆಗೂ ಜೀವಂತವಾಗಿರುತ್ತೋ ಅಲ್ಲಿವರೆಗೂ ಲೋಕಹಿತ ನಡೀತಾ ಇರ್ಲಿ. ನಾನ್ ಮಾಡ್ತಾ ಇದ್ದೀನಿ ಅಲ್ಲ, ನಡೀತಾ ಇದೆ ಅಷ್ಟೆ. ಲೋಕಹಿತ ನಡೀತಾ ಇದೆ. ಭಗವಂತ ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ, ಜೀವಿಗಳು ಬೇರೆ ಅಲ್ಲ, ಪ್ರಪಂಚ ಬೇರೆ ಅಲ್ಲ, ಎಲ್ಲವೂ ಈಶ್ವರ. ಆದ್ರೆ ಏನು ನಡಿಬೇಕೋ ಈ ಕನಸಿನ ಲೋಕದಲ್ಲಿ ನಡೀತಾ ಇರ್ಲಿ, ಒಳ್ಳೇದ್ ನಡೀತಾ ಇರ್ಲಿ. ಅದಕ್ಕೆ ಶ್ರೀಕೃಷ್ಣನು ಹೇಳ್ತಾನೆ, ದಾನ ಯಾವ ಒಬ್ಬ ಸೂಕ್ತ ವ್ಯಕ್ತಿಗೆ ಇದು ಮಾಡೋದು ಸರಿ ಅಂತ ಅನ್ಕೊಂಡು ನನಗೆ ಇವರಿಂದ ಏನು ಬೇಕು ಅಂತ ಅಪೇಕ್ಷೆ ಇಲ್ಲದೆ ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ನಾವು ಮಾಡಿದ್ರೆ ಅದು ಬಹಳ ಸೂಕ್ತವಾದಂತ ಜ್ಞಾನ. ಮನಸ್ಸಲ್ಲಿ ಸುಮ್ಮನೆ ಒಂದು ಪ್ರೇಯರ್ ಇರ್ಬೋದು, ಒಂದು ಆಂಬ್ಯುಲೆನ್ಸ್ ಕೇಳಿಸ್ತು, ಆ ವ್ಯಕ್ತಿಗೆ ಒಳ್ಳೇದಾಗ್ಲಿ ಅಷ್ಟೆ. ಯಾರೋ ಕಷ್ಟ ಸುಖ ಮಾತಾಡ್ಕೊಳ್ಳೋದು ಬಸ್ಸಲ್ಲಿ ಕೇಳಿಸ್ತು, ಅವ್ರ ಜೀವನದಲ್ಲಿ ಶಾಂತಿ ಬರ್ಲಿ. ಪಕ್ಕದ ಮನೆ ಏನೇನೋ ಜಗಳ ಕೇಳಿಸ್ತು, ಭಗವಂತ ಅವ್ರ ಮನೇಲಿ ಏನೇನ್ ಕಾನ್ಫ್ಲಿಕ್ಟ್ಸ್ ಇದೆಯೋ ಎಲ್ಲ ಹೋಗ್ಲಿ, ಶಾಂತಿ ಸಮೃದ್ಧಿ ಬರ್ಲಿ ಅವ್ರ ಮನೆಗೆ. ಈವನ್ ದ್ಯಾಟ್ ಈಸ್ ಗಿವಿಂಗ್. ಸಣ್ಣ ರೀತಿ ಇರ್ಬೋದು, ದೊಡ್ಡ ರೀತಿ ಇರ್ಬೋದು, ನಾವು ಹಂಚ್ಕೊಳ್ತಾ ಹೋಗ್ತಾ ಇದ್ರೆ ಅದು 8ನೇ ದ್ವಾರ. ಸೊ ಇನ್ನೂ ಅನೇಕ ದ್ವಾರಗಳಿವೆ, ಹೇಳ್ತಾ ಹೋಗ್ಬೋದು, ಮಾಡ್ತಾ ಹೋಗ್ಬೋದು. ಕೊನೆಗೆ abundance is an attitude of aligning ourselves to the cosmos, to the cosmic energy, to divinity, to Brahman, to the Sadguru's will. ಯಾವ ರೀತಿ ಬೇಕಿದ್ರು ನಾವು ನೋಡ್ಬೋದು. The more we align ourselves, the more abundance we are inviting. ಸೊ ಎಷ್ಟೊತ್ತು ನಿಮ್ಮ ಜೊತೆಯಲ್ಲಿ ಅದನ್ನ ಹಂಚ್ಕೊಳ್ತಾ, ನಿಮ್ಮ ಜ್ಞಾನವನ್ನ ನಾನು ಕೇಳಿಸ್ಕೊಳ್ತಾ ಬಹಳ ಆನಂದವಾಯ್ತು. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಸದ್ಗುರು ದೇವಾಯ ನಮಃ. ಸದ್ಗುರು ಚರಣಾರ್ಪಣಮಸ್ತು.